ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ. ವೆರಿ ಗುಡ್ ಈವ್ನಿಂಗ್. ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಗುಡ್ ಈವ್ನಿಂಗ್ ಎಲ್ಲರಿಗೂ. ಆಡಿಯೋ ವಿಡಿಯೋ ಚೆಕ್ ಮಾಡಿ. ಎನಿ ಡೌಟ್? ನೆನ್ನೆ ಕ್ಲಾಸಿಂದ ಡೌಟ್ ಇದೆಯಾ? ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಚೆಕ್ ಯರ್ ನೋಟ್ಸ್. ಸೊ ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ ಮತ್ತು ನಾನು ವಿಪತ್ತು ನಿರ್ವಹಣೆಗೆ ಸಲಹೆಗಾರ. ಎಲ್ಲರೂ ಇವತ್ತಿನ ತರಗತಿಯಲ್ಲಿ ನಾವು ಭೂಗೋಳಶಾಸ್ತ್ರ ಪರಿಸರಶಾಸ್ತ್ರದ ಮುಖ್ಯ ಅಂಶ ಯಾವುದು ಅಂದ್ರೆ ಮಾನ್ಸೂನ್, ಮುಂಗಾರಿನ ಬಗ್ಗೆ ತಿಳಿಯೋಣ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಭಾರತದ ಮತ್ತು ಕರ್ನಾಟಕದ ವಾಯುಗುಣ ಗೊತ್ತಾಗುತ್ತೆ, ಹೌದಲ್ವಾ? ಸೊ ಇವತ್ತಿನ ತರಗತಿ ಶುರು ಮಾಡ್ಲಿಕ್ಕೆ ನೀವೆಲ್ಲ ರಿವೈಸ್ ಮಾಡಿದ್ದೀರಾ? ನಿನ್ನೆ ತರಗತಿ ಜ್ಞಾಪಕದ ನೆನ್ನೆ ನಾವು ಜಾಗತಿಕ ಹವಾಮಾನ ಸಂಚಲನೆ ಅನ್ನು ಓದಿದ್ವಿ. ಇದು ಜ್ಞಾಪಕ ಎಲ್ಲರಿಗೂ? ಕರೆಕ್ಟ್. ನಮಗೆ 7 ಒತ್ತಡ ಪಟ್ಟಿಗಳಿದೆ. ಮೊದಲನೇದು 7 ಪ್ರೆಷರ್ ಬೆಲ್ಟ್ಸ್, 7 ಒತ್ತಡ ಪಟ್ಟಿಗಳು, 7 ಪ್ರೆಷರ್ ಬೆಲ್ಟ್ಸ್. ಆ 7 ಒತ್ತಡ ಪಟ್ಟಿಗಳಲ್ಲಿ ಮಧ್ಯ ನಮಗೆ ಮಾರುತಗಳಿದೆ. 7 ಒತ್ತಡ ಪಟ್ಟಿಗಳ ಮಧ್ಯೆ ಮಾರುತಗಳು ಯಾವುದು ನೋಡಿ? 7 ಒತ್ತಡ ಪಟ್ಟಿಗಳು: ಈಕ್ವಿಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್, ಸಮಭಾಜಕ ವೃತ್ತದ ಕನಿಷ್ಠ ಒತ್ತಡ ಪಟ್ಟಿ. ಉಪ ಉಷ್ಣವಲಯದ ಹೆಚ್ಚು ಒತ್ತಡ ಪಟ್ಟಿ, ಉಪ ಉಷ್ಣವಲಯದ ಹೆಚ್ಚು ಒತ್ತಡ ಪಟ್ಟಿ. ಉಪಧ್ರುವ ಕನಿಷ್ಠ ಒತ್ತಡ ಪಟ್ಟಿ, ಉಪ ಧ್ರುವಗಳ ಹೆಚ್ಚು ಒತ್ತಡ ಪಟ್ಟಿ. ಈ ತರ 7 ಒತ್ತಡ ಪಟ್ಟಿಗಳಿದೆ. ಆ ಒತ್ತಡ ಪಟ್ಟಿಗಳ ಮಧ್ಯ ನಮಗೆ ಮಾರುತಗಳು ಅಲ್ವಾ? ಹೈ ಪ್ರೆಷರ್, ಲೋ ಪ್ರೆಷರ್. ನೋಡಿ, ಹೈ ಪ್ರೆಷರ್ ಇಂದ ಲೋ ಪ್ರೆಷರ್. ಇದು ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್, ಈಶಾನ್ಯ ವಾಣಿಜ್ಯ ಮಾರುತಗಳು ನಾರ್ತ್ ಈಸ್ಟ್. ಇದು ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್, ಗೊತ್ತಿದೆ ಎಲ್ಲರಿಗೂ. ಅವೆರಡು ಬಂದು ಸೇರೋದ್ರಿಂದ ಉಷ್ಣವಲಯ ಸಂಧಿ ಕ್ಷೇತ್ರ, ಡೋಲ್ಡ್ರಮ್. ಡೋಲ್ಡ್ರಮ್ ಅಲ್ಲಿ ಗಾಳಿ ಮೇಲೆ ಹೋಗಿ ಮೋಡಗಳಾಗಿ ಮಳೆ ಬರುತ್ತೆ. ಇದನ್ನ ನಾವು ಆಡ್ಲಿ ಸೆಲ್ ಅಂತ ಕರೆಯೋದು. ಆಡ್ಲಿ ಸೆಲ್, ಕರೆಕ್ಟ್ ಅಲ್ಲ? ಇಲ್ಲಿ ಆಡ್ಲಿ ಸೆಲ್ ಗಾಳಿ ಬೇರೆ ಬೇರೆ ಆಗುತ್ತೆ ನೋಡಿ ಇಲ್ಲಿ, ಆಯ್ತಾ? ಆಮೇಲೆ ಈ ಕಡೆ ಬಂದು ಕೂಲಾಗಿ ಹಿಂಗ್ ಬಂದ್ಬಿಡುತ್ತೆ ಡ್ರೈ ಏರ್. ಡ್ರೈ ಏರ್ ಬಂದಾಗ ಏನಾಗುತ್ತೆ? ಮಳೆ ಆಗಲ್ಲ. ಓಕೆ, ಎಲ್ಲಿ ಜಾಸ್ತಿ ಮಳೆ? ಈಕ್ವೇಟರ್ ಹತ್ರ ಮಳೆ. ಉಪ ಉಷ್ಣವಲಯದಲ್ಲಿ ಮಳೆ ಆಗಲ್ಲ. ಅದಕ್ಕೆ ನಮಗೆ ಡೆಸರ್ಟ್, ಹಾರ್ಸ್ ಲ್ಯಾಟಿಟ್ಯೂಡ್ ನ ಕಟ್ಕೊಳ್ಳಿ, ಅಶ್ವ ಅಕ್ಷಾಂಶ. ಮತ್ತೆ ಈಕ್ವೇಟರ್ನ ಡೋಲ್ಡ್ರಮ್ ಅಂತ ಕರೀತಾರೆ, ಅದನ್ನ ಕಟ್ಕೊಳ್ಳಿ. ಮತ್ತೆ ಇಲ್ಲಿ ಹೆಚ್ಚು ಒತ್ತಡ ಪಟ್ಟಿ, ಹೆಚ್ಚು ಒತ್ತಡ ಪಟ್ಟಿಗಳಿಂದ ನೆನೆ ರಿವೈಸ್ ಮಾಡಿಸ್ತಾ ಇದೆ ನೋಡಿ. ಇಲ್ಲಿಂದ ನಮಗೆ ವೆಸ್ಟಲಿ ಮಾರುತಗಳು ಶುರು ಆಗುತ್ತೆ. ವೆಸ್ಟಲಿ ಮಾರುತಗಳು ಇಲ್ಲಿ ಮತ್ತೆ ಇಲ್ಲಿ ವೆಸ್ಟಲಿ. ಈ ವೆಸ್ಟಲಿ ಮಾರುತಗಳು ನೋಡಿ ಹೆಂಗ್ ಹೋಗ್ತದೆ? ವೆಸ್ಟ್ ಇಂದ ಹೋಗೋದು ಕಾಣುತ್ತೆ, ಅದಕ್ಕೆ ವೆಸ್ಟಲೀಸ್. ಆಂಟಿ ಟ್ರೇಡ್, ಆಯ್ತಾ? ಹಂಗೆ ಧ್ರುವೀಯ ಶೀತ ಮಾರುತಗಳು, ಪೋಲಾರ್ ಈಸ್ಟಲೀಸ್. ಧ್ರುವೀಯ ಶೀತ ಮಾರುತಗಳು, ಧ್ರುವೀಯ ಪ್ರದೇಶದಿಂದ ಹೆಚ್ಚು ಒತ್ತಡ ಪ್ರದೇಶದಿಂದ ಬರ್ತಾ ಇರುವಂತಹ ಶೀತ ಮಾರುತಗಳು. ಪೋಲಾರ್ ಕೋಲ್ಡ್ ಡೆನ್ಸ್ ಈಸ್ಟರ್ಲೀಸ್ ಬರ್ತಾ ಇರುತ್ತೆ, ಶೀತ ಮಾರುತಗಳು. ಇದೆಲ್ಲ ಬಂದು ಇಲ್ಲಿ ಬಂದು ಸೇರಿದಾಗ ಏನಾಗುತ್ತೆ? ವಾರ್ಮ್ ಏರ್ ಮಾಸ್, ಕೋಲ್ಡ್ ಏರ್ ಮಾಸ್ ಬಂದು ಸೇರಿದಾಗ ಕರೆಕ್ಟ್ ಹಿಂಗ್ ಹೋಗ್ತಾ ಇರೋದು ವಾರ್ಮ್, ಕರೆಕ್ಟ್. ವಾರ್ಮ್ ಏರ್ ಮಾಸ್ ಹೋಗ್ತದೆ ಹಿಂಗೆ. ಪೋಲಾರ್ ರೀಜನ್ ಏನ್ ಬರ್ತದೆ? ಕೋಲ್ಡ್ ಏರ್ ಮಾಸ್, ಕೋಲ್ಡ್ ಏರ್ ಮಾಸ್, ಕರೆಕ್ಟಾ? ಫ್ರಂಟ್. ಅವಾಗ ವಾರ್ಮ್ ಏರ್ ಮಾಸ್ ಮೇಲುಗಡೆ ಹೋಗಿ ಮೋಡಗಳಾಗಿ ಮಳೆ ಆಗುತ್ತೆ, ಕ್ಲೌಡ್ಸ್, ಹೌದಾ? ಈ ಕಡೆದು ಫೆರಲ್ ಸೆಲ್, ಈ ಕಡೆದು ಪೋಲಾರ್ ಸೆಲ್. ಸೊ ಈ ರೀತಿ ನಮಗೆ 3 ಸೆಲ್ಗಳು ಮತ್ತೆ ನಮಗೆ ಭೂಮಿ ಮೇಲೆ ಈ ವಿಂಡ್ ಇದೆ. ಅದು ಟ್ರೇಡ್ ವಿಂಡ್ಸ್, ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್, ವೆಸ್ಟಲೀಸ್ ಮತ್ತು ಪೋಲಾರ್ ಈಸ್ಟಲೀಸ್. ನಾನು 2 ನಿಮಿಷ ಟೈಮ್ ಕೊಡ್ತೀನಿ ಎಲ್ಲರೂ ಇದನ್ನ ಚೆಕ್ ಮಾಡ್ಲಿಕ್ಕೆ. ಎಲ್ಲರೂ 2 ನಿಮಿಷ ಟೈಮ್ ತಗೊಳ್ಳಿ, ಇದನ್ನ ಗಮನಿಸಿ. 7 ಒತ್ತಡ ಪಟ್ಟಿಗಳ ಮಧ್ಯ ನಮಗೆ ಗಾಳಿಗಳಿದೆ. ಟ್ರೇಡ್ ವಿಂಡ್ಸ್, ವೆಸ್ಟಲೀಸ್, ಪೋಲಾರ್ ಈಸ್ಟಲೀಸ್. ಟೈಮ್ ಕೊಡ್ಲಿ ಎಲ್ಲರಿಗೂ 2 ನಿಮಿಷ. ನೋಡ್ತೀರಾ?
ನೋಡಿ, ಹ್ಯಾಡ್ಲಿ ಸೆಲ್, ಫೆರಲ್ ಸೆಲ್. ಯಾರು ಹ್ಯಾಡ್ಲಿ ಅನ್ನೋದು ಜಾರ್ಜ್ ಹ್ಯಾಡ್ಲಿ ಅವರ ಹೆಸರು ನೋಡಿ, ಜಾರ್ಜ್ ಹ್ಯಾಡ್ಲಿ. ಫೆರಲ್ ಅಂದ್ರೆ ಇವರು ವಿಲಿಯಂ ಫೆರಲ್. ಆಯ್ತಾ, ನೆನಪಿಟ್ಕೊಳ್ಳಿ. ನೋಡಿ ಎಲ್ಲರೂ ವಿಂಡ್ ಶೈನ್ ರೀತಿ ಇದೆ. ನಾನು 3D ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ತರ ಕಾಣುತ್ತೆ. ಎಲ್ಲಿ ಜಾಸ್ತಿ ಹೈಟ್ ಇರುತ್ತೆ ನೋಡಿ, ಈಕ್ವೇಟರ್ ಹತ್ರ ಜಾಸ್ತಿ ಬಿಸಿ ಗಾಳಿ ಮೇಲೆ ಹೋಗೋದ್ರಿಂದ, ಪರಿಸರಣ ಆಗೋದ್ರಿಂದ ಇಲ್ಲಿ ಜಾಸ್ತಿ ಹೈಟ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಇಲ್ಲಿ ಏನಿಲ್ಲ ಅಂದ್ರೆ 18 ಕಿಲೋಮೀಟರ್ ಹೈಟ್ ಇರುತ್ತೆ ನಮ್ಮ ಪರಿವರ್ತನಾ ಮಂಡಲ ಹೈಟ್ ಜಾಸ್ತಿ. ಧ್ರುವೀಯ ಪ್ರದೇಶದಲ್ಲಿ ಹೈಟ್ ಕಮ್ಮಿ. ಯಾಕೆ? ಕೋಲ್ಡ್ ಏರ್, ತಂಪಾದ ಗಾಳಿ ಬೇಗ ಬಂದ್ಬಿಡುತ್ತೆ ಕೆಳಗಡೆ. ಆಸ್ ರಿಸಲ್ಟ್ ಹೈಟ್ ಕಮ್ಮಿ. ಪೋಲಾರ್ ರೀಜನ್ ಅಲ್ಲಿ ಹೈಟ್ ಕಮ್ಮಿ ಬಿಕಾಸ್ ಆಫ್ ಕನ್ವೆಕ್ಷನ್ ಇಸ್ ಲೆಸ್. ಆಯ್ತಾ? ಇಲ್ಲಿ ನೋಡಿ, ಪೋಲಾರ್ ರೀಜನ್ ಅಲ್ಲಿ ಹೈಟ್ ಕಮ್ಮಿ. ಸೊ ಪರಿವರ್ತನಾ ಮಂಡಲದಲ್ಲಿ ಹೈಟ್ ಈಕ್ವೇಟರ್ ಜಾಸ್ತಿ ಇರುತ್ತೆ, ಪೋಲಾರ್ ರೀಜನ್ ಕಮ್ಮಿ ಇರುತ್ತೆ. ಗಮನಿಸಿ ಎಲ್ಲರೂ. ನೋಡಿ ಎಲ್ಲರಿಗೂ ITCZ ಗೊತ್ತಾಯ್ತಾ? ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್. ನೋಡಿ ITCZ ಈಕ್ವೇಟರ್ ಮೇಲೆ ಯಾವಾಗಿರುತ್ತೆ ಅಂದ್ರೆ ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23. ಯಾಕೆ ಇವೆರಡು ತಾರೀಕಿನಲ್ಲಿ ಈಕ್ವೇಟರ್ ಹತ್ರ ಇರುತ್ತೆ ITCZ? ದಟ್ ಇಸ್ ಬಿಕಾಸ್ ಈಕ್ವಿನಾಕ್ಸ್. ಜ್ಞಾಪಕ ಇದೆಯಾ? ಈಕ್ವಿನಾಕ್ಸ್ ಮಾರ್ಚ್ ಮತ್ತು ಸೆಪ್ಟೆಂಬರ್ 23, ಮಾರ್ಚ್ 21ಕ್ಕೆ ಈಕ್ವಿನಾಕ್ಸ್ ಇರುತ್ತೆ. ಜ್ಞಾಪಕ ಇದೆ ಅಲ್ವ ಎಲ್ಲರಿಗೂ? ಅದಕ್ಕೆ ಈಕ್ವಿನಾಕ್ಸ್ ಅಲ್ಲಿ ನೇರವಾದ ಬಿಸಿಲು ಬೀಳೋದ್ರಿಂದ ನಮಗೆ ಈಕ್ವೇಟರ್ ಅಂತ ಜಾಸ್ತಿ ಬಿಸಿಲು ಇರುತ್ತೆ. ಜ್ಞಾಪಕ ಇಟ್ಕೊಳ್ಳಿ ಎಲ್ಲರೂ. ಆಯ್ತಾ? ITCZ ಈಕ್ವೇಟರ್ ಹತ್ರ ಇರುತ್ತೆ. ಡೇ ಅಂಡ್ ನೈಟ್ ಈಕ್ವಲ್. ಹೌದು. ಆದ್ರೆ ಮಾರ್ಚ್ ಆದ್ಮೇಲೆ ಏಪ್ರಿಲ್, ಮೇ, ಜೂನ್ ಏನಾಗುತ್ತೆ? ಉತ್ತರಕ್ಕೆ ಬರುತ್ತೆ ಸೂರ್ಯ. ಎಲ್ಲರೂ ಇದನ್ನು ಗಮನಿಸಿ. ಮಾರ್ಚ್, ಏಪ್ರಿಲ್, ಮೇ ಇದು ಈಕ್ವೇಟರ್, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ನೋಡಿ, ಇದು ಉತ್ತರ, ಇದು ದಕ್ಷಿಣ. ಸೂರ್ಯ ಎಲ್ಲಿದ್ದಾನೆ? ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಮಕರ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಇಲ್ಲಿ ಬರ್ತದೆ. ಡಿಸೆಂಬರ್ 22, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 21, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇಲ್ಲಿ ಬರುತ್ತೆ. ಇದು ಉತ್ತರಾಯಣ. ಜೂನ್ 21ಕ್ಕೆ ಉತ್ತರಾಯಣ. ಜೂನ್ ಆದ್ಮೇಲೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಓಕೆ, ಸೆಪ್ಟೆಂಬರ್ 23ಕ್ಕೆ ನೋಡಿ ವಾಪಸ್ ಈಕ್ವೇಟರ್ಗೆ. ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಡಿಸೆಂಬರ್ 22 ಸಿಗ್ತಾ ಎಲ್ಲರಿಗೂ? ಇದು ಉತ್ತರಾಯಣ, ದಕ್ಷಿಣಾಯನ. ಉತ್ತರಾಯಣ ಮತ್ತು ದಕ್ಷಿಣಾಯನ ಗಮನಿಸಿ. ಸೊ ಮಾರ್ಚ್ ಮತ್ತು ಸೆಪ್ಟೆಂಬರ್ ಅಲ್ಲಿ ಸೂರ್ಯ ಈಕ್ವೇಟರ್ ಮೇಲೆ ಇರ್ತಾನೆ. ಅವಾಗ ದಿನ ಮತ್ತು ರಾತ್ರಿ ಸಮ. ಹೌದಾ? ಆದ್ರೆ ಮಾರ್ಚ್ ಆದ್ಮೇಲೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇಷ್ಟು ತಿಂಗಳಲ್ಲಿ ಸೂರ್ಯ ಉತ್ತರಕ್ಕೆ ಇರ್ತಾನೆ. ಹೌದಾ? ಅವಾಗ ಇಲ್ಲಿ ITCZ ಇರುತ್ತಲ್ಲ, ಇಲ್ಲಿ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಏನಾಗುತ್ತೆ? ಅವಾಗ ಉತ್ತರಕ್ಕೆ ಸರಿಯುತ್ತೆ. ಸೂರ್ಯ ಉತ್ತರಕ್ಕೆ ಬಂದ್ರೆ ಅದು ಉತ್ತರಕ್ಕೆ ಸರಿಯುತ್ತೆ. ಅಂದ್ರೆ ಒತ್ತಡ ಪಟ್ಟಿ ಲೋ ಪ್ರೆಷರ್ ಉತ್ತರಕ್ಕೆ ಬರುತ್ತೆ ಅಂತ. ಎಷ್ಟು ಜನ ಬರ್ತಾ ಇತ್ತು? ಲೋ ಪ್ರೆಷರ್ ಉತ್ತರಕ್ಕೆ ಬರ್ತಾ ಇದೆ ಜೂನ್ ತಿಂಗಳಲ್ಲಿ. ಜೊತೆಗೆ ಭೂಮಿ ಜಾಸ್ತಿ ಇದೆ. ನಾರ್ದರ್ನ್ ಹೆಮಿಸ್ಫಿಯರ್ ನಲ್ಲಿ ಭೂಮಿ ಜಾಸ್ತಿ ಇರೋದ್ರಿಂದ ಭೂಮಿ ಬೇಗ ಕಾದ್ಬಿಡುತ್ತೆ. ಭೂಮಿ ಬೇಗ ಕಾಯೋದ್ರಿಂದ ಏನಾಗುತ್ತೆ? ಲೋ ಪ್ರೆಷರ್ ನಾರ್ತ್ವರ್ಡ್ ಶಿಫ್ಟ್ ಆಗ್ತಾ ಇದೆ. ಸೊ ಪ್ಲೀಸ್ ರಿಮೆಂಬರ್, ಲೋ ಪ್ರೆಷರ್ ಶಿಫ್ಟ್ಸ್ ನಾರ್ತ್.
ಎಲ್ಲರೂ ಅರ್ಥ ಆಯ್ತಾ? ಇಲ್ಲಿ ನೋಡಿ, ಜೂನ್ ತಿಂಗಳಿದು. ಜೂನ್ ತಿಂಗಳಲ್ಲಿ ಮ್ಯಾಪ್ ಕಾಣ್ತಾ ಇದೆ ಎಲ್ಲರಿಗೂ? ಇನ್ ದ ಮಂತ್ ಆಫ್ ಜೂನ್ ಸೂರ್ಯ ಕರ್ಕಟ ಸಂಕ್ರಾಂತಿ ಮೇಲೆ ಬಂದಾಗ, ಸೂರ್ಯ ಇಲ್ಲಿ ಬಂದಾಗ, ಕರ್ಕಟ ಸಂಕ್ರಾಂತಿ ಮೇಲೆ ಬಂದಾಗ ITCZ ನೋಡಿ ಉತ್ತರಕ್ಕೆ ಬಂದಿದೆ. ನಿರ್ದಿಷ್ಟ ಶಾಖ ಸಾಮರ್ಥ್ಯ ಭೂಮಿದು ಕಮ್ಮಿ, ಸೊ ಲೋ ಪ್ರೆಷರ್ ಬೇಗ ಫಾರ್ಮ್ ಆಗುತ್ತೆ. ಲ್ಯಾಂಡ್ ಮೇಲೆ ಲೋ ಪ್ರೆಷರ್ ಫಾರ್ಮ್ ಆಗೋಗುತ್ತೆ. ನೋಡಿ ಇಲ್ಲಿ LOW ಲೋ ಪ್ರೆಷರ್. ITCZ ನೋಡಿ ಆಫ್ರಿಕಾ ಭಾರತದ ಮೇಲೆ ಬಂದಿದೆ, ಈಗ ಲೋ ಪ್ರೆಷರ್ ಇದೆ ಇಲ್ಲಿ. ಅವಾಗ ಏನಾಗುತ್ತೆ, ಯಾವಾಗ ಲೋ ಪ್ರೆಷರ್ ಶಿಫ್ಟ್ ಆಗುತ್ತೆ, ಕೆಳಗಿಂದ ಗಾಳಿ ಮೇಲೆ ಬರಕ್ಕೆ ಶುರು ಆಗುತ್ತೆ. ಎಲ್ಲರೂ ಇಲ್ಲಿ ನೋಡಿ, ನಾನೇ ಒಂದು ಡಯಾಗ್ರಾಮ್ ಬರೀತಿದ್ದೆ ಬೇಗ, ಯಾಕಂದ್ರೆ ಈ ತರ ಆದ್ರೆ ಆಗಲ್ಲ ಇದು. ಇಲ್ಲಿ ನೋಡಿ, ಇದು ಈಕ್ವೇಟರ್, ಇದು 30, ಇದು 60, ಇದು 90 ನಾರ್ತ್. ಇದು ಸ್ವಲ್ಪ ಕಷ್ಟ ಇದೆ ಟಾಪಿಕ್ ಇದು, ಆಯ್ತಾ? ಸೊ ಅದಕ್ಕೆ ನೋಡಿ, ಎಲ್ಲರೂ ಗಮನಿಸಿ, ಸರಿಯಾಗಿ ನೋಡಿ. ಇದು 30 ದಕ್ಷಿಣ, ಇಲ್ಲಿ ನೋಡಿ ಎಲ್ಲರೂ. ಸೊ ಇವಾಗ ಏನಾಗುತ್ತೆ, ಭಾರತ ಇಲ್ಲಿದೆ, ಇಲ್ಲಿದೆ ಭಾರತ. ಇದು ಭಾರತ, ಆಯ್ತಾ? ಈಗ ನೋಡಿ, ಲೋ ಪ್ರೆಷರ್ ಇಲ್ಲಿ ಬಂದ್ಬಿಟ್ಟಿದೆ, ಇಲ್ಲಿ. ಯಾಕೆಂದ್ರೆ ಲೋ ಪ್ರೆಷರ್ ಭಾರತದ ಮೇಲೆ ಬಂದಿರುತ್ತೆ. ITCZ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಉತ್ತರ ಗೋಳದಲ್ಲಿ ಭೂಮಿ ಜಾಸ್ತಿ ಇರೋದ್ರಿಂದ ಮೇಲಕ್ಕೆ ಸರಿಯುತ್ತೆ. ಜೂನ್ ತಿಂಗಳಲ್ಲಿ, ಮೇ ಜೂನ್ಗೆ ಸೂರ್ಯ ಎಲ್ಲಿದ್ದಾನೆ? ಇಲ್ಲಿ. ಸೂರ್ಯ ಇಲ್ಲಿ ಬರ್ತಿದ್ದಂಗೆ ನಾವು ಹೋಗುತ್ತೆ, ಭೂಮಿ ಕಾದ್ಬಿಡುತ್ತೆ. ಭೂಮಿ ನಿರ್ದಿಷ್ಟ ಶಾಖ ಸಾಮರ್ಥ್ಯ ಕಮ್ಮಿ ಇರೋದ್ರಿಂದ ಬೇಗ ಹೀಟ್ ಆಗುತ್ತೆ. ಸೊ ಅವಾಗ ITCZ ಜಾಸ್ತಿ ಶಿಫ್ಟ್ ಆಗುತ್ತೆ. ಎಲ್ಲ ಉತ್ತರ ಪಟ್ಟಿಗಳು ಉತ್ತರಕ್ಕೆ ಸರಿದಿದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಎಲ್ಲ ಪ್ರೆಷರ್ ಬೆಲ್ಟ್ಸ್ ಉತ್ತರಕ್ಕೆ ಬಂದಿದೆ. ಇಲ್ಲಿರ್ಬೇಕಾಗಿತ್ತು ಇದು, ಕರೆಕ್ಟಾ? ITCZ ಇಲ್ಲಿರ್ಬೇಕಾಗಿತ್ತು, ಈಕ್ವೇಟರ್ ಹತ್ರ, ಇಲ್ಲಿಗೆ ಶಿಫ್ಟ್ ಆಗಿದೆ. ಅವಾಗ ಏನಾಗುತ್ತೆ ನೋಡಿ, ಇದು ಲೋ ಪ್ರೆಷರ್, ಅವಾಗ ಹೈ ಪ್ರೆಷರ್ ಇರುತ್ತೆ ಇಲ್ಲಿ. ಹೈ ಪ್ರೆಷರ್ ಇಲ್ಲಿರುತ್ತೆ. ಇವಾಗ ವಿಂಡ್ ಯಾವಾಗಲೂ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಹೈ ಪ್ರೆಷರ್ ಟು ಲೋ ಪ್ರೆಷರ್, ಕರೆಕ್ಟಾ? ವಿಂಡ್ ಯಾವಾಗಲೂ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಹೋಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ಇದು ಇಲ್ಲಿವರೆಗೆ? ಪ್ಲೀಸ್ ಬೋರ್ಡ್ ನೋಡಿ ಎಲ್ಲರೂ, ಪ್ಲೀಸ್ ಸಿ ದ ಬೋರ್ಡ್. ಇವಾಗ ಹೈ ಪ್ರೆಷರ್ ಇಂದ ಶುರು ಆಗ್ತದೆ. ಯಾವ್ದು ಹೈ ಪ್ರೆಷರ್? ಸದರ್ನ್ ಹೆಮಿಸ್ಫಿಯರ್ ಇದೆ. ದ ಹೈ ಪ್ರೆಷರ್ ಇಸ್ ಇನ್ ಸದರ್ನ್ ಹೆಮಿಸ್ಫಿಯರ್. ಫ್ರಮ್ ಸದರ್ನ್ ಹೆಮಿಸ್ಫಿಯರ್ ದ ವಿಂಡ್ ವಿಲ್ ಕಮ್ ಟು ನಾರ್ದರ್ನ್ ಹೆಮಿಸ್ಫಿಯರ್, ಕರೆಕ್ಟಾ? ಫಸ್ಟ್ ಕೊರಳಿಸ್ ಬಲ ಏನಾಗುತ್ತೆ? ಲೆಫ್ಟ್ಗೆ. ಸೊ ಲೆಫ್ಟ್ ತಿರುಗುತ್ತೆ ಗಾಳಿ, ಹಿಂಗೆ ಗಾಳಿ ಲೆಫ್ಟ್ ತಿರುಗ್ತಾ ಇದೆ ನೋಡಿ. ಗಾಳಿ ಈ ಕಲರ್, ಇದು ಗಾಳಿ ಈ ಕಲರ್ ನೋಡಿ. ಗಾಳಿ ಹಿಂಗೆ ತಿರುಗುತ್ತೆ. ಫಸ್ಟ್ ಲೆಫ್ಟ್ಗೆ ಕೊರಳಿಸ್ ಫೋರ್ಸ್ ಲೆಫ್ಟ್ ತಿರುಗಿಸುತ್ತೆ. ಕೊರಳಿಸ್ ಫೋರ್ಸ್ ಲೆಫ್ಟ್ಗೆ. ಆಫ್ಟರ್ ಈಕ್ವೇಟರ್ ದಾಟಿದ ಮೇಲೆ ಕೊರಳಿಸ್ ಫೋರ್ಸ್ ಆ ಕಡೆಗಿದೆ. ಇದು ಸೌತ್ ಈಸ್ಟ್ ವಿಂಡ್ಸ್ ಆಗಿ ಬರ್ತಾ ಇದೆ ನೋಡಿ. ಸೌತ್ ಈಸ್ಟ್ ದಿಕ್ಕಿಂದ ಬರ್ತಾ ಇದೆ ಗಾಳಿ. ಸೌತ್ ಈಸ್ಟ್ ದಿಕ್ಕಿಂದ ಗಾಳಿ ಬರ್ತಾ ಇದೆ. ಈಕ್ವೇಟರ್ ಕ್ರಾಸ್ ಆದ್ಮೇಲೆ ಏನಾಗುತ್ತೆ? ಕೊರಳಿಸ್ ಫೋರ್ಸ್ ಬಲಕ್ಕೆ ನೋಡಿ, ಬಲಕ್ಕೆ. ಕೊರಳಿಸ್ ಫೋರ್ಸ್ ಇಸ್ ಟು ದ ರೈಟ್, ಓಕೆ. ಇವಾಗ ಏನಾಗೋಗುತ್ತೆ ನೋಡಿ, ದಿಕ್ಕು ಸೌತ್ ವೆಸ್ಟ್ ಹಿಂಗ್ ಬರ್ತಾ ಇದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ದಕ್ಷಿಣ ಗೋಳದ ಸೌತ್ ಈಸ್ಟ್ ಇದ್ದಿದ್ದ ಗಾಳಿ, ಇಲ್ಲಿ ಸೌತ್ ಈಸ್ಟ್ ಇಂದಿದ್ದ ಗಾಳಿ ಈಕ್ವೇಟರ್ ಕ್ರಾಸ್ ಆದ್ಮೇಲೆ ಬಲಗಡೆ ಕೊರಳಿಸ್ ಫೋರ್ಸ್ ತಿರುಗಿ ಅದು ಸೌತ್ ವೆಸ್ಟ್ ಮಾನ್ಸೂನ್ ಆಗಿ ಬರುತ್ತೆ ಭಾರತಕ್ಕೆ. ಇದನ್ನೇ ನಾವು ಸೌತ್ ವೆಸ್ಟ್ ಮುಂಗಾರು ಮಾರುತಗಳು ಅಂತ ಕರೆಯೋದು. ಗೊತ್ತಾಯ್ತಾ ಎಲ್ಲರಿಗೂ? ಸೌತ್ ವೆಸ್ಟ್ ಅಂತ ಏನಕ್ಕೆ ಬಂತು ಅಂದ್ರೆ, ಸೌತ್ ಈಸ್ಟ್ ಗಾಳಿಗಳು ಉತ್ತರಕ್ಕೆ ಬಂದ್ಮೇಲೆ ಕೊರಳಿಸ್ ಫೋರ್ಸ್ ಅದನ್ನ ಬಲಕ್ಕೆ ತಿರುಗಿಸಿ ಸೌತ್ ವೆಸ್ಟ್ ಆಗುತ್ತೆ. ಅದಕ್ಕೆ ಭಾರತಕ್ಕೆ ಜೂನ್ ತಿಂಗಳಿಂದ ನಮ್ಗೆ ಏನ್ ಶುರು ಆಗುತ್ತೆ? ಜೂನ್ ಟು ಸೆಪ್ಟೆಂಬರ್ ಮುಂಗಾರು ಮಾರುತಗಳು ಶುರು ಆಗುತ್ತೆ.
ಮಾನ್ಸೂನ್ ಶುರು ಆಗುತ್ತೆ. ಸೌತ್ ವೆಸ್ಟ್ ಮಾನ್ಸೂನ್ ಗೊತ್ತಾಯ್ತಾ? ಉತ್ತರ ಗೋಲಾರ್ಧದಲ್ಲಿ ಎಲ್ಲ ಕಡೆ ಮಾನ್ಸೂನ್ ಆಗ್ತಾ ಇದ್ರೆ, ದಕ್ಷಿಣ ಗೋಲಾರ್ಧದಲ್ಲಿ ನೋಡಿ ಎಲ್ಲ ಒತ್ತಡ ಪಟ್ಟಿಗಳು ಉತ್ತರಕ್ಕೆ ಸರಿದು ಬಿಟ್ಟಿವೆ. ಇವಾಗ ಇದು 60 ಇತ್ತು, ಈಗ ನೋಡಿ ನಮ್ಮ ಪೋಲಾರ್ ಈಸ್ಟರ್ಲೀಸ್ ಇಲ್ಲಿ ಬಂದ್ಬಿಟ್ಟಿರುತ್ತೆ, ಇಲ್ಲಿ ಭೇಟಿ ಆಗ್ತಾ ಇರುತ್ತೆ ಉತ್ತರಕ್ಕೆ. ಸ್ವಲ್ಪ ವೆಸ್ಟರ್ಲಿ ಮಾರುತಗಳನ್ನ ಸ್ವಲ್ಪ ಇಲ್ಲಿ ಭೇಟಿ ಮಾಡುತ್ತೆ, ಸ್ವಲ್ಪ ಮೇಲೆ ನೋಡಿ, ಇಲ್ಲಿ 45 ಡಿಗ್ರಿ ಹತ್ರ ಭೇಟಿ ಆಗುತ್ತೆ, ಅಥವಾ 40 ಡಿಗ್ರಿ ಹತ್ರ ಭೇಟಿ ಆಗುತ್ತೆ. ಸೊ ನಾಲ್ಕು ಎಲ್ಲರೂ ವೆಸ್ಟರ್ಲಿ ಮಾರುತಗಳು ಪೋಲಾರ್ ಈಸ್ಟರ್ಲಿ ಮಾರುತಗಳನ್ನು, ಶೀತ ಮಾರುತಗಳನ್ನು, ಕೋಲ್ಡ್ ಏರ್ ಮಾಸ್ ಇದು ವೆಸ್ಟರ್ಲಿ ಮಾರುತಗಳು. ಈ ವೆಸ್ಟರ್ಲಿ ಮಾರುತಗಳು ಬಂದು ಪೋಲಾರ್ ಈಸ್ಟರ್ಲೀಸ್ ಎಲ್ಲಿ ಭೇಟಿ ಆಗಬೇಕಾಗಿತ್ತು? 60 ಹತ್ರ. ಈಗೇನಾಗ್ತದೆ, ಎಲ್ಲ ಒತ್ತಡ ಪಟ್ಟಿಗಳು ಉತ್ತರಕ್ಕೆ ಸರಿಯೋದ್ರಿಂದ, ಒತ್ತಡ ಪಟ್ಟಿಗಳು ಉತ್ತರಕ್ಕೆ ಸರಿದಿರೋದ್ರಿಂದ ಸ್ವಲ್ಪ ಮೇಲ್ ಭೇಟಿ ಆಗುತ್ತೆ. ಎಷ್ಟನೇ ಅಕ್ಷಾಂಶದ ಹತ್ರ? 40 ಹತ್ರ. 40 ಹತ್ರ ಭೇಟಿ ಆಗುತ್ತೆ, 40 ಹತ್ರ ಭೇಟಿ ಆಗುತ್ತೆ. ಆಯ್ತಾ? ಅವಾಗ ಏನಾಗುತ್ತೆ ಹೇಳಿ? ಫ್ರಂಟ್ ಎಲ್ಲಾಗತ್ತೆ ಇವಾಗ? 60 ಹತ್ರ ಆಗ್ಬೇಕಾಗಿತ್ತು ಫ್ರಂಟ್. ಗಮನಿಸಿ ಎಲ್ಲರೂ. 60 ಡಿಗ್ರಿ ಹತ್ರ ಭೇಟಿ ಆಗಿದ್ದಿದ್ರೆ ಇದು ಫ್ರಂಟ್ ಆಗೋದು. ಇವಾಗ 40 ಹತ್ರ ಭೇಟಿ ಆಗ್ತಾ ಇದೆ. ಫ್ರೆಂಡ್ಸ್ ಎಲ್ಲರಿಗೂ ಅರ್ಥ ಆಗ್ತಿದೆ? ಸ್ವಲ್ಪ ಕಷ್ಟ ಇದೆ ಇದು. ಇದು ಸೂರ್ಯ ಎಲ್ಲಿದ್ದಾನೆ? ಸೂರ್ಯ ಎಲ್ಲಿರೋದ್ರಿಂದ ಉತ್ತರ ಗೋಲಾರ್ಧ ಬೇಸಿಗೆ ಇರುತ್ತೆ. ಈಗ ನಾರ್ದರ್ನ್ ಹೆಮಿಸ್ಫಿಯರ್ ಸಮ್ಮರ್, ಬೇಸಿಗೆ ಮೇ ಜೂನ್, ಕರೆಕ್ಟಾ? ಉತ್ತರ ಗೋಲಾರ್ಧ ಬೇಸಿಗೆಗಾಲ ಇರುತ್ತೆ ಸೂರ್ಯ ಇಲ್ಲಿರೋದ್ರಿಂದ. ದಕ್ಷಿಣ ಗೋಲಾರ್ಧ ನೋಡಿ ಚಳಿಗಾಲ, ಸದರ್ನ್ ಹೆಮಿಸ್ಫಿಯರ್ ಇಸ್ ವಿಂಟರ್. ಸದರ್ನ್ ಹೆಮಿಸ್ಫಿಯರ್ ಇಸ್ ವಿಂಟರ್. ಸೊ ಈಗೇನಾಗ್ತಾ ಇದೆ, ದಕ್ಷಿಣ ಗೋಲಾರ್ಧದಲ್ಲಿ ಚಳಿಗಾಲ ಇರುತ್ತೆ. ಒತ್ತಡ ಪಟ್ಟಿಗಳೆಲ್ಲ ಉತ್ತರಕ್ಕೆ ಸರಿದಿವೆ ಈಗ, ಹೌದಾ? ಜೂನ್ ತಿಂಗಳಲ್ಲಿ ಸೂರ್ಯ ಉತ್ತರಕ್ಕೆ ಹೋದಾಗ ಒತ್ತಡ ಪಟ್ಟಿಗಳೆಲ್ಲ ಉತ್ತರಕ್ಕೆ ಸರಿದಿವೆ. ಅವಾಗ ಲೋ ಪ್ರೆಷರ್ ಬೆಲ್ಟ್ ಇಲ್ಲಿದ್ದು 60 ಹತ್ರ ಇದ್ದಿದ್ದು 40 ಹತ್ರ ಬಂದಿರುತ್ತೆ, 40 ಹತ್ರ. ಅವಾಗ ಏನಾಗುತ್ತೆ ನೋಡಿ, ವೆಸ್ಟರ್ಲಿ ಮಾರುತಗಳು ಇಲ್ಲಿ ಬರ್ತಾ ಇದೆ ನೋಡಿ, ವೆಸ್ಟರ್ಲಿ ಅದು ಇಲ್ಲೇ ನಿಂತ್ಬಿಡುತ್ತೆ 40 ಹತ್ರ. ಪೋಲಾರ್ ಈಸ್ಟರ್ಲಿ ಮಾರುತಗಳು ಬಂದು ಇಲ್ಲಿ ಭೇಟಿ ಆಗುತ್ತೆ, ಇಲ್ಲಿ. ಅವಾಗ ಏನಾಗುತ್ತೆ, ವಾಯುಮುಖ ಮಳೆ ಫ್ರಂಟ್ ಇಲ್ಲಾಗುತ್ತೆ, 40 ಹತ್ರ ಮಳೆ ಆಗುತ್ತೆ. 40 ಡಿಗ್ರಿ ಯಾವ ದೇಶಗಳು ಬರುತ್ತೆ ನೋಡಿ? 40 ಡಿಗ್ರಿ ಹತ್ರ ಸೆಂಟ್ರಲ್ ಚಿಲೆ ದೇಶ ಬರುತ್ತೆ, ಕೇಪ್ ಟೌನ್ ಬರುತ್ತೆ, ಸೌತ್ ಆಫ್ರಿಕಾ, ಕೇಪ್ ಟೌನ್. ದಕ್ಷಿಣ ಆಸ್ಟ್ರೇಲಿಯಾ ಬರುತ್ತೆ. ಈ 3 ಕಡೆ ನಮಗೆ ಮಳೆ ಆಗುತ್ತೆ, ಚಳಿಗಾಲದ ಮಳೆ, ವಾಯುಮುಖ ಮಳೆ. ಇದನ್ನ ನಾವು ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರೆಯೋದು. ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್, ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್. ಆಯ್ತಾ? ನಾವು ಕಟ್ಕೊಳ್ಳಿ, ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್. ಅಂದ್ರೆ ಒಂದ್ ಕಡೆಗೆ ಬೇಸಿಗೆ ಇದ್ದಾಗ ಮಾನ್ಸೂನ್ ಆಗ್ತಾ ಇದ್ರೆ ಈ ಸೈಡ್ ಮುಂಗಾರು, ಈ ಸೈಡ್ ಮುಂಗಾರು ಮಳೆ ಆಗ್ತಾ ಇದ್ರೆ, ಈ ಸೈಡ್ ಇದು ಚಳಿಗಾಲದಲ್ಲಿ ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಆಗ್ತಾ ಇರುತ್ತೆ. ಅಂದ್ರೆ ಏನಂತ, ಮಾನ್ಸೂನ್ ಈಸ್ ಸಮ್ಮರ್ ಟೈಪ್, ಬೇಸಿಗೆಗಾಲದ ಮಳೆ, ಬೇಸಿಗೆಗಾಲದಲ್ಲಿ ಮಳೆ ತರುತ್ತೆ. ಮಾನ್ಸೂನ್ ಇಸ್ ಸಮ್ಮರ್ ರೇನ್. ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಯಾವ ತರ? ವಿಂಟರ್ ರೇನ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಚಳಿಗಾಲದ ಮಳೆ ಆಗೋ ಜಾಗಗಳನ್ನ ಏನಂತ ಕರಿತೀವಿ? ವಿಂಟರ್ ರೇನ್. ನಂದಿನ ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಎಲ್ಲ ಬರ್ಕೊಳ್ಳಿ ಈಗ ಬೇಗ. ಇಲ್ಲಿ ನೋಡಿ, ಗೊತ್ತಾಗುತ್ತೆ, ನಾನು ಬರ್ದಿದ್ದೀನಿ ಎಲ್ಲಾನು ಚಿತ್ರ. ಇಲ್ಲಿ ನೋಡಿ, ಮಾನ್ಸೂನ್ ಯಾವ ರೀತಿ ಆಗುತ್ತೆ ನೋಡಿ. ದಕ್ಷಿಣದಿಂದ ಗಾಳಿ ಉತ್ತರಕ್ಕೆ ಬರುತ್ತೆ, ಮಾನ್ಸೂನ್. ಮಾನ್ಸೂನ್ ಎಂಬ ಪದ ಕೊಟ್ಟಿದೆ ಯಾರು? ಅಲ್ ಮಸೂದಿ ಅನ್ನೋರು. ಅಲ್ ಮಸೂದಿ ಎಂಬ ಅರಬ್ ಅವರು ಅಲ್ ಮಸೂದಿ ಹೆಸರು ಕೊಟ್ಟರು, ಅಲ್ ಮಸೂದಿ ಅನ್ನೋರು, ಮೌಸಿಮ್ ಅಂತ. ಅದನ್ನ ಬ್ರಿಟಿಷರ್ಸ್ ಏನ್ ಮಾಡ್ಬಿಟ್ರು?
ಪೋರ್ಚುಗೀಸು, ಡಚ್, ಬ್ರಿಟಿಷ್ ಮಾನ್ಸೂನ್ ನೋಡ್ರಿ. ಜೂನ್ ಟು ಸೆಪ್ಟೆಂಬರ್ ಇದನ್ನ ಮುಂಗಾರು ಅಂತ ಕರಿತೀವಿ ನಾವು. ಏನಕ್ಕೆ ಇದು ನಮ್ಮ ಮಾನ್ಸೂನ್ ಆಗುತ್ತೆ ಅಂದ್ರೆ ಪೆನಿನ್ಸುಲರ್ ಲೊಕೇಶನ್, ನಮ್ಮ ಪೆನಿನ್ಸುಲರ್ ಇರೋದ್ರಿಂದ. ಇನ್ನೊಂದು ಹಿಮಾಲಯ ಪರ್ವತ ಇರೋದ್ರಿಂದ. ಇಂಟೆನ್ಸ್ ಹೀಟಿಂಗ್ ಆಫ್ ಲ್ಯಾಂಡ್, ಭೂಮಿ ಬೇಗ ಕಾದ್ಬಿಡುತ್ತೆ ಅದಕ್ಕೋಸ್ಕರ. ಇನ್ನೊಂದು ಮಾರುತಗಳು, ವಿಂಡ್ಸ್. ಇನ್ನೊಂದು ಟೋಪೋಗ್ರಫಿಕ್ ವೇರಿಯೇಷನ್. ಓಕೆ, ನಾಲ್ಕು ಎಲ್ಲರೂ ಮಾನ್ಸೂನ್ ಆಗೋದಕ್ಕೆ ಕಾರಣಗಳು. ಫ್ರೆಂಡ್ಸ್ ಬರ್ಕೊಂಡ್ರೆ ಎಲ್ಲರೂ? ನೋಡಿ, ನಾನು ಇದನ್ನು ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಇಲ್ಲ, ಒತ್ತಡ ಪಟ್ಟೆಗಳು ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಸರಿಯುತ್ತೆ. ಯಾಕೆಂದ್ರೆ ಸೂರ್ಯ ಉತ್ತರಕ್ಕೂ ಮತ್ತು ದಕ್ಷಿಣಕ್ಕೆ ಹೋದಾಗ ಒತ್ತಡ ಪಟ್ಟೆಗಳು ಉತ್ತರಕ್ಕೂ ಮತ್ತು ದಕ್ಷಿಣಕ್ಕೆ ಸರಿಯುತ್ತವೆ. ಅರ್ಥ ಆಯ್ತಲ್ಲ? ಈ ಡಯಾಗ್ರಾಮ್ ನೋಡಿ, ಉತ್ತರಕ್ಕೆ ಹೋದಾಗ ಒತ್ತಡ ಪಟ್ಟೆಗಳು ಉತ್ತರಕ್ಕೆ ಹೋಗುತ್ತೆ, ದಕ್ಷಿಣಕ್ಕೆ ಬಂದಾಗ ಸೂರ್ಯ ದಕ್ಷಿಣಕ್ಕೆ ಬರುತ್ತೆ. ಗೊತ್ತಾಯ್ತಲ್ಲ? ಇದನ್ನ ಒತ್ತಡ ಪಟ್ಟೆಗಳ ಸರಿಯುವಿಕೆ ಅಂತ ಕರಿತೀವಿ, ಶಿಫ್ಟಿಂಗ್ ಆಫ್ ಪ್ರೆಷರ್ ಬೆಲ್ಟ್ಸ್. ಈ ಒತ್ತಡ ಪಟ್ಟೆಗಳು ಸರಿಯುವುದರಿಂದ ಎರಡು ತರ ಕ್ಲೈಮೇಟ್ ಸಿಗುತ್ತೆ. ನಾಲ್ಕೊಳ್ಳಿ, ಒತ್ತಡ ಪಟ್ಟೆಗಳ ಸರಿಯುವಿಕೆಯಿಂದ ಶಿಫ್ಟಿಂಗ್ ಆದಾಗ, ಒತ್ತಡ ಪಟ್ಟೆಗಳ ಸರಿಯುವಿಕೆ, ಶಿಫ್ಟಿಂಗ್ ಆಫ್ ದಿ ಪ್ರೆಷರ್ ಬೆಲ್ಟ್ಸ್. ಎಷ್ಟು ಪ್ರೆಷರ್ ಬೆಲ್ಟ್ಸ್ ಇದೆ? ಒತ್ತಡ ಪಟ್ಟೆಗಳು ಹೇಳಿದೆ. ಹೌದು, ವೆರಿ ಗುಡ್. ಸೊ ಆ ಒತ್ತಡ ಪಟ್ಟೆಗಳು ಉತ್ತರಕ್ಕೂ ದಕ್ಷಿಣಕ್ಕೂ ಸರಿದಾಗ ನಮಗೆ ಎರಡು ತರ ಕ್ಲೈಮೇಟ್ ಬರುತ್ತೆ. ಮಾನ್ಸೂನ್ ಕ್ಲೈಮೇಟ್, ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಅಂತ. ಈ ಎರಡು ವರ್ಡ್ಗಳನ್ನ ನೆನಪಿಟ್ಕೊಳ್ಳಿ. ಇನ್ ಕನ್ನಡದಲ್ಲಿ ಹೆಸರಿಲ್ಲ. ಮಾನ್ಸೂನ್ ಅಂದ್ರೆ ಮುಂಗಾರು. ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಏನು ಹೆಸರಿಲ್ಲ, ಅದೇ ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್. ಆಯ್ತಾ? ವಾಯುಗುಣ, ಮೆಡಿಟರೇನಿಯನ್ ವಾಯುಗುಣ, ಮಾನ್ಸೂನ್ ವಾಯುಗುಣ. ಆಯ್ತಾ? ನೆನಪಿಟ್ಕೊಳ್ಳಿ. ಕ್ಲೂ ಏನಪ್ಪಾ ಅಂದ್ರೆ ಮಾನ್ಸೂನ್ ಬೇಸಿಗೆ ಮಳೆ. ನೆನಪಿಟ್ಕೊಳ್ಳಿ, ಬೇಸಿಗೆಗಾಲದಲ್ಲಿ ಮಳೆ ಆಗೋದು, ಸಮ್ಮರ್ ರೇನ್, ಬೇಸಿಗೆಗಾಲದ ಮಳೆ. ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಏನಿದೆಯಲ್ಲ ಅದು ಚಳಿಗಾಲದ ಮಳೆ, ವಿಂಟರ್ ರೇನ್. ಅಷ್ಟೇ ನೀವು ನೆನಪಿಟ್ಕೊಂಡು. ಬೇಸಿಗೆ ಮತ್ತು ಚಳಿಗಾಲ ಎರಡು ಆಪೋಸಿಟ್ ತಾನೆ? ಕರೆಕ್ಟ್ ಅದೇ. ಒಂದು ಗೋಲಾರ್ಧದಲ್ಲಿ ಬೇಸಿಗೆ ಇದೆ, ಇನ್ನೊಂದು ಗೋಲಾರ್ಧದಲ್ಲಿ ಏನಿರುತ್ತೆ? ಚಳಿ ಇರುತ್ತೆ. ಸೊ ಒಂದ್ ಕಡೆ ಬೇಸಿಗೆ ಇರೋ ಕಡೆ ಮಳೆ ಆಗ್ತಾ ಇದ್ರೆ ಮಾನ್ಸೂನ್, ಇನ್ನೊಂದ್ ಕಡೆ ಏನಾಗ್ತಾ ಇರುತ್ತೆ ಅದೇ ಟೈಮಲ್ಲಿ ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಆಗ್ತಾ ಇರುತ್ತೆ. ಸರಿ ಎಲ್ಲರಿಗೂ? ಬೇಸಿಗೆ ಮಳೆ ಆದಾಗ ನಾವು ಬೇಸಿಗೆ ಬೆಳೆಗಳನ್ನ ಬೆಳಿತೀವಿ, ಹೌದಾ? ಏನು ಭತ್ತ, ಕಬ್ಬು, ಬಾಳೆ ಬೆಳಿತೇವೆ. ಗೊತ್ತಾಗ್ತಾ ಎಲ್ಲರಿಗೂ? ಬೇಸಿಗೆಗಾಲದ ಮಳೆಯಲ್ಲಿ ನಾವು ಬಿಸಿಬೇಕು, ನೀರು ಇರಬೇಕು. ಅವಾಗ ಯಾವ ಬೆಳೆ ಬೆಳಿತೀವಿ? ರೈಸ್, ಪ್ಯಾಡಿ, ಬನಾನಾ, ಕರೆಕ್ಟಾ? ಬಾಳೆ, ಕರೆಕ್ಟಾ? ಶುಗರ್ ಕೇನ್, ಹೌದಾ ಇಲ್ವಾ ಹೇಳಿ ಎಲ್ಲರೂ? ಈ ಬೆಳೆಗಳನ್ನ ಬೆಳಿತೀವಿ. ಧಾನ್ಯಗಳೆಲ್ಲ ಬೆಳಿತೀವಿ. ಯಾವ್ದು ಏನು ಗ್ರೌಂಡ್ ನಟ್ ಆಗಿರ್ಬೋದು, ಅವೆಲ್ಲ ಬೆಳಿತೀವಿ ನಾವು. ಕರೆಕ್ಟ್? ಎಣ್ಣೆ ಕಾಳುಗಳೆಲ್ಲ ಬೆಳಿತೀವಿ. ಅದೇ ಚಳಿಗಾಲದಲ್ಲಿ ನಾವು ಚಳಿಗಾಲದ ಬೆಳೆ ಆದದು, ಚಳಿಗಾಲದಲ್ಲಿ ಬೆಳೆಯೋದು ಮೇನ್ ಆಗಿ ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಅಂದ್ರೆ ಫ್ರೂಟ್ಸ್, ವೆಜಿಟೇಬಲ್ಸ್ ಪ್ಲಸ್ ಹಾರ್ಟಿಕಲ್ಚರ್. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಹಾರ್ಟಿಕಲ್ಚರ್ಗೆ ಫೇಮಸ್ ಚಳಿಗಾಲದ ಮಳೆ. ಚಳಿಗಾಲದ ಮಳೆಯಲ್ಲಿ ಜಾಸ್ತಿ ಬೆಳೆಯೋದೇ ಗ್ರೇಪ್ಸ್, ಹೌದಾ? ಸಿಟ್ರಸ್ ಫ್ರೂಟ್ಸ್ಗಳು.
ಸಿಟ್ರಸ್ ಫ್ರೂಟ್ಸ್. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಸಿಟ್ರಸ್ ಫ್ರೂಟ್ಸ್ ಬೆಳೀತಾರೆ. ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ಮೋಸಂಬಿ, ಲೆಮನ್, ಗ್ರೇಪ್ಸ್ ಅವೆಲ್ಲ ಜಾಸ್ತಿ. ಗ್ರೇಪ್ಸ್ ಅಂದ್ರೆ ಏನು? ವಿಟಿಕಲ್ಚರ್. ಹೌದಾ? ಗೊತ್ತಾಯ್ತಾ? ಬರ್ಕೊಡ್ರಿ ಎಲ್ಲರೂ. ಎಷ್ಟು ಜನಕ್ಕೆ ಕೇಳಿದ್ರ ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್, ಹಾರ್ಟಿಕಲ್ಚರ್ ಕ್ಲೈಮೇಟ್ ಅಂತ? ಮತ್ತೆ ಎಷ್ಟು ಜನಕ್ಕೆ ಇದೆ? ಫಸ್ಟ್ ಚಳಿಗಾಲದ ಮಳೆ, ಅತಿ ಹೆಚ್ಚು ಹಣ್ಣು ಹಂಪಲು ಬೆಳೆಯೋದು ಇದರಲ್ಲೇ, ಈ ಕ್ಲೈಮೇಟ್ ಅಲ್ಲಿ. ಫ್ರೂಟ್ ಬಾಸ್ಕೆಟ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ. ಕೇಳಿದ್ರೆ ಎಲ್ಲರೂ? ಅತಿ ಹೆಚ್ಚು ಹಣ್ಣುಗಳನ್ನ ಬೆಳೆಯುವ ಕ್ಲೈಮೇಟ್ ಇದೆ, ಫ್ರೂಟ್ ಬಾಸ್ಕೆಟ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದನ್ನ, ಫ್ರೂಟ್ ಬಾಸ್ಕೆಟ್. ಗೊತ್ತಾ? ಒತ್ತಡ ಪಟ್ಟಿಗಳು ಯಾವ ಕಡೆಗೆ ಸರಿ ಇರುತ್ತೆ ಆ ಕಡೆ ಬೇಸಿಗೆ ಇರುತ್ತೆ, ಸೂರ್ಯನಿಂದ ಆಗಿರೋದು. ಅದಕ್ಕೆ ಒಂದ್ ಕಡೆ ಸಮರ್ ಆದ್ರೆ ಇನ್ನೊಂದ್ ಕಡೆ ಚಳಿಗಾಲ. ಸೊ ಇದರಿಂದ ಈ ಲಾಜಿಕ್ ಗೊತ್ತಾಗೋದ್ರೆ ಈ ಟಾಪಿಕ್ ಸುಲಭ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅದಕ್ಕೆ ನೋಡಿ, ನಮ್ಗೆ ಇಲ್ಲಿ ಎಲ್ಲಿರ್ತದೆ, ಅದಕ್ಕೆ ನಮಗೆ ಜೂನ್ ತಿಂಗಳಲ್ಲಿ ಸೂರ್ಯ ಉತ್ತರ ಬರ್ತಾನೆ, ಭಾರತದ ಮೇಲೆ ಇರ್ತಾನೆ. ಹೌದಾ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಭಾರತದ ಮೇಲೆ ಹೋಗುತ್ತಾ ಇಲ್ವಾ ಹೇಳಿ? ಸೂರ್ಯ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಇರ್ತಾನೆ, ಅವಾಗ ನಮಗ್ ಬೇಸಿಗೆ. ಅವಾಗ ಉತ್ತರಕ್ಕೆ ನಮಗೆ ಮಾನ್ಸೂನ್ ಆಗುತ್ತೆ, ಮುಂಗಾರು ಮಳೆ. ದಕ್ಷಿಣಕ್ಕೆ ನಮ್ಗೆ ಅವಾಗ ಚಳಿಗಾಲ, ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಆಗುತ್ತೆ. 40ನೇ ಡಿಗ್ರಿಯಲ್ಲಿ ನಮಗೆ ಚಳಿಗಾಲದ ಮಳೆ ಆಗುತ್ತೆ. ಯಾವ್ದ್ರಿಂದ? ವೆಸ್ಟರ್ಲಿ ಮಾರುತಗಳ ಪ್ರಭಾವದಿಂದ. ವೆಸ್ಟರ್ಲಿ ಮಾರುತಗಳ ಪ್ರಭಾವದಿಂದ ನಮಗೆ ಮಳೆ ಆಗುತ್ತೆ. ಸೊ ಇದನ್ನ ಅಪ್ಪಿಕೊಳ್ಳಿ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಮಾನ್ಸೂನ್ ನೋಡಿ ಎಲ್ಲರೂ, ಸೌತ್ ವೆಸ್ಟ್ ಮಾನ್ಸೂನ್. ಇದಕ್ಕೆ ಹೆಸರು ಕೊಟ್ಟವ್ರು ಯಾರು? ನಾ ಹೇಳಿದೆ ಆಗ್ಲೇ, ಮಾನ್ಸೂನ್ ಎಂಬ ಪದ ಕೊಟ್ಟಿದ್ದು ಅಲ್ ಮಸೂದಿ. ಆಯ್ತಾ? ಇದು ಕಿತಾಬುಲ್ ಹಿಂದ್ ಎಂಬ ಪುಸ್ತಕದಲ್ಲಿ, ಅಲ್ ಬಲೋನಿ ಅವ್ರು ಬರೆದಂತ ಪುಸ್ತಕದಲ್ಲಿ ಬಂದಿದೆ. ಕಿತಾಬುಲ್ ಹಿಂದ್ ಕೇಳಿದ್ರ ಬುಕ್ ಹೆಸರು? ಹಿಸ್ಟ್ರಿ ಅಂಡ್ ಜಾಗ್ರಫಿ ಆಫ್ ಇಂಡಿಯಾ ಅಂತ. ಕಿತಾಬುಲ್ ಹಿಂದ್ ಇಸ್ ಅಬೌಟ್ ಅಲ್ ಬಲೂನಿ ಬರ್ತಿರೋ ಬುಕ್ ಇದು. ಅಲ್ ಬಲೂನಿ, ಕಿತಾಬುಲ್ ಹಿಂದ್ ಅಂತ. ಅಲ್ ಬಲೂನಿ ಅವರು ಇಂಡಿಯಾದ ಹಿಸ್ಟ್ರಿ ಮತ್ತು ಜಾಗ್ರಫಿ ಬಗ್ಗೆ ಬರೆದರು. ಅರಬ್ ಅವ್ರ ಹೆಸರು ಕೊಟ್ಟಿದ್ರು ಮೌಸಿಮ್. ಈ ಮೌಸಿಮ್ ಪದನ ಪೋರ್ಚುಗೀಸ್, ಡಚ್ ಅವ್ರು ಏನ್ ಮಾಡಿದ್ರು? ಮಾನ್ಸೂನ್ ಮಾಡಿದ್ರು. ಗೊತ್ತಾ ಎಲ್ಲರಿಗೂ ಈಗ ಮಾನ್ಸೂನ್ ಅನ್ನೋ ಪದ ಹೆಂಗ್ ಬಂತು ಅಂತ? ಮೌಸಿಮ್ ಎಂಬ ಪದದಿಂದ ಬಂದಿದೆ. ಭಾರತಕ್ಕೆ ಮುಂಗಾರು ಮಳೆ ಆಗೋದಕ್ಕೆ ಕಾರಣಗಳೇನು ಅಂತ ಕೇಳ್ತಾರೆ. ಭಾರತಕ್ಕೆ ಮುಂಗಾರು ಮಳೆ ಆಗೋದಕ್ಕೆ ಕಾರಣ ಒಂದು ಭಾರತದ ಸ್ಥಾನ, ಪೆನಿನ್ಸುಲರ್ ಸ್ಥಾನ, 3 ಕಡೆಯಿಂದ ನೀರಿರೋದು. ಇನ್ನೊಂದು ಹಿಮಾಲಯ ಪರ್ವತ ಇರೋದು, ಮತ್ತು ಹಿಮಾಲಯ ಬೆಟ್ಟ ಕಾದ್ಬಿಡುತ್ತಲ್ಲ, ಅದು ಇಂಟೆನ್ಸಿಟಿ ಆಫ್ ಲ್ಯಾಂಡ್, ಭೂಮಿ ಕಾಯೋದ್ರಿಂದ. ಮತ್ತು ಇನ್ನೊಂದು ಮಾರುತಗಳು, ಸೌತ್ ವೆಸ್ಟ್ ಮಾರುತಗಳು ನಮ್ಗೆ ಬರ್ತಾ ಇದೆಯಲ್ಲ ಅದು. ಇದು ನೋಡಿ ಅರೇಬಿಯನ್ ಸಿ ಬ್ರಾಂಚ್, ಇದು ಬೇ ಆಫ್ ಬೆಂಗಾಲ್ ಬ್ರಾಂಚ್. ಈ ಕಡೆ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಇಂದ ಮಳೆ ಆಗುತ್ತಾ ಕರ್ನಾಟಕಕ್ಕೆ? ಅರೇಬಿಯನ್ ಸಿ ಬ್ರಾಂಚ್ ಇಂದ ಮಳೆ ಆಗುತ್ತಾ ಹೇಳಿ ನೋಡೋಣ? ಲಕ್ಷದ್ವೀಪ್, ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಗುಜರಾತ್ ಇವೆಲ್ಲ ಯಾವ್ದ್ರಿಂದ? ಅರೇಬಿಯನ್ ಸಿ ಬ್ರಾಂಚ್. ಲಕ್ಷ ನೀವು ಬಾಂಗ್ಲಾದೇಶದ ಯಾವ ಬ್ರಾಂಚ್ ಇಂದ ಮಳೆ ಆಗುತ್ತೆ ಬಾಂಗ್ಲಾದೇಶ್ಗೆ?
ಬಾಂಗ್ಲಾದೇಶ್ಗೆ ಬಾಂಗ್ಲಾದೇಶ್ಗೆ ಬೇ ಆಫ್ ಬೆಂಗಾಲ್ ಬ್ರಾಂಚ್. ಕರೆಕ್ಟಾ? ಬೇ ಆಫ್ ಬೆಂಗಾಲ್ ನಾರ್ತ್ ಈಸ್ಟ್ ಇಂಡಿಯಾಗೆಲ್ಲ ಬೇ ಆಫ್ ಬೆಂಗಾಲ್ ಬ್ರಾಂಚ್. ಕರೆಕ್ಟಾ? ಇಲ್ಲಿಂದ ನೋಡಿ ನಾರ್ತ್ ಈಸ್ಟ್ ಎಲ್ಲದಕ್ಕೂ ಮಳೆ ಆಗುತ್ತೆ. ಅಂಡಮಾನ್ ನಿಕೋಬಾರ್ಗೂ ಅಷ್ಟೇ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಇಂದ ಮಳೆ ಆಗುತ್ತೆ. ಆಯ್ತಾ? ನಾಲ್ಕು ಇದೆಲ್ಲ ನಾರ್ತ್ ಈಸ್ಟ್ ಹೋಗಿದ್ರೆ ಇದೆಲ್ಲ ಮಳೆ ಆಗುತ್ತೆ. ಅದಾದ್ಮೇಲಿಂದ ಇಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಹಿಂಗ್ ತಿರ್ಕೊಳ್ಳೋದು, ಈ ಕಡೆ ನಾರ್ದರ್ನ್ ಪ್ಲೇನ್ ಅಲ್ಲೆಲ್ಲ ಈ ಕಡೆ ಬರುತ್ತೆ. ಭಾರತದಾದ್ಯಂತ ಚೆನ್ನಾಗಿ ಮಳೆ ಆಗುತ್ತೆ. ಅರಾವಲಿ ಬೆಟ್ಟದ ಅರಾವಲಿ ಬೆಟ್ಟ ಎಲ್ಲರಿಗೂ ಅರಾವಲಿ ಗೊತ್ತಲ್ಲ, ಈ ಅರಾವಲಿ ಬೆಟ್ಟದ ಹತ್ರ ಮಾತ್ರ ನಮ್ಗೆ ನಿಂತ್ಬಿಡುತ್ತೆ ಗಾಳಿ. ಈ ಕಡೆ ಮಳೆ ಆಗುತ್ತೆ ಚೆನ್ನಾಗಿ. ಈ ಸೈಡ್ ಅರಾವಲಿಯ ಪಶ್ಚಿಮ ಭಾಗಕ್ಕೆ ಮಳೆ ಆಗಲ್ಲ, ಡೆಸರ್ಟ್ ಫಾರ್ಮ್ ಆಗುತ್ತೆ. ಇಲ್ಲಿ ತಾರ್ ಮರುಭೂಮಿ ಫಾರ್ಮ್ ಆಗೋಕೆ ಇದೇ ಕಾರಣ. ಅರಾವಲಿ ಪಶ್ಚಿಮಕ್ಕೆ ಗೊತ್ತಾಯ್ತು. ಅರಾವಲಿಯ ಪಶ್ಚಿಮ ಭಾಗದಲ್ಲಿ ಮಳೆ ನೆರಳಿನ ಪ್ರದೇಶ ನಿರ್ಮಾಣ ಮಾಡುತ್ತೆ ಈ ಮಾರುತಗಳು. ಸೌತ್ ವೆಸ್ಟ್ ಮಾನ್ಸೂನ್ ಮಾರುತಗಳು ಅರಾವಲಿ ಬೆಟ್ಟದ ಪಶ್ಚಿಮಕ್ಕೆ ಮಳೆ ತರಲ್ಲ, ಅದಕ್ಕೆ ನಮಗೆ ಡೆಸರ್ಟ್ ಬಂದಿರೋದು. ರೇನ್ ಶಾಡೋ, ಮಳೆ ನೆರಳಿನ ಪ್ರದೇಶವಾಗಿ ಮರುಭೂಮಿ ಇರೋದು. ಅರ್ಥ ಆಯ್ತಲ್ಲ ಅದು? ಅರ್ಥ ಆಯ್ತಾ ಸ್ನೇಹಿತರೆಲ್ಲರಿಗೂ? ಮುಂಗಾರು ಮಾರುತಗಳು ಯಾವ ರೀತಿ ಸೌತ್ ವೆಸ್ಟ್ ಆಗುತ್ತೆ ಅಂತ ಹೇಳಿದ್ದೀನಿ ನಾನು. ಇದೇ ಟೈಮಲ್ಲಿ ನಮಗೆ ದಕ್ಷಿಣ ಗೋಲಾರ್ಧದಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಆಗ್ತಾ ಇರುತ್ತೆ ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಆಗ್ತಾ ಇರುತ್ತೆ. ಇಲ್ಲಿ 40 ಡಿಗ್ರಿ, ಚಿಲೆ, ಕೇಪ್ ಟೌನ್, ದಕ್ಷಿಣ ಆಸ್ಟ್ರೇಲಿಯಾದಲ್ಲೆಲ್ಲ ನಮಗೆ ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಆಗ್ತಾ ಇರುತ್ತೆ. ಹೌದಾ? ಇಲ್ಲಿ ಈ ಭಾಗದಲ್ಲಿ ಕೇಪ್ ಟೌನ್ ಭಾಗದಲ್ಲಿ, ದಕ್ಷಿಣ ಆಸ್ಟ್ರೇಲಿಯಾ ಇದು ಈ ಭಾಗದಲ್ಲಿ ನೋಡಿ, ಸೆಂಟ್ರಲ್ ಚಿಲಿ, ಕೇಪ್ ಟೌನ್, ದಕ್ಷಿಣ ಆಸ್ಟ್ರೇಲಿಯಾ, ಇಲ್ಲೆಲ್ಲ ನಮ್ಗೆ ಮಳೆ ಆಗ್ತಾ ಇರುತ್ತೆ. ಸರಿನಾ? ಇವಾಗ ನೆಕ್ಸ್ಟ್ ನೋಡಿ ಡಿಸೆಂಬರ್ ಅಲ್ಲಿ ಏನಾಗುತ್ತೆ ಇಲ್ಲಿ ನೋಡಿ. ಡಿಸೆಂಬರ್ ತಿಂಗಳಲ್ಲಿ ಈ ಗ್ರಾಫ್ ನೋಡಿ, ಎಲ್ಲರೂ ಗ್ರಾಫ್ ನೋಡಿ. ಸೆಪ್ಟೆಂಬರ್ ವಾಪಸ್ ಬಂದ್ಬಿಡುತ್ತೆ ಸೂರ್ಯ. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ಗೆ ಸೂರ್ಯ ಇಲ್ಲಿ ಬರ್ತಾನೆ. ಅವಾಗ ಲೋ ಪ್ರೆಷರ್ ಏನಾಗುತ್ತೆ? ವಾಪಸ್ ಶಿಫ್ಟ್ ಆಗುತ್ತೆ. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ಗೆ ಸೂರ್ಯ ವಾಪಸ್ ಈಕ್ವೇಟರ್ ಬಂದಾಗ ನಮ್ಗೆ ಈಕ್ವಿನಾಕ್ಸ್, ದಿನ ಮತ್ತು ರಾತ್ರಿ ಸಮ ಆಗುತ್ತೆ. ಮತ್ತೆ ಅವಾಗ ITCZ ವಾಪಸ್ ಬರುತ್ತೆ. ಎಲ್ಲಿಂದ? ಎಲ್ಲಿಗೆ? ಭೂಮಿಯಿಂದ ಕೆಳಗಡೆ ಇಳಿಯುತ್ತೆ. ಎಲ್ಲರೂ ಗಮನಿಸಿ, ಇಲ್ಲಿ ಒಂದು ವಿಷಯ, ಒಳ್ಳೆ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನೋಡಿ. ನೋಡಿ ITCZ ಇವಾಗ ಎಲ್ಲಿದೆಯಪ್ಪ? ಭಾರತದ ಮೇಲೆ ನೋಡಿ, ಕರೆಕ್ಟಾಗಿ ನೋಡಿ ಹೇಳಿ ಎಲ್ಲರೂ. ITCZ ಇದು ಭೂಮಿ ಮೇಲಿದೆಯಾ, ನೀರ್ ಮೇಲಿದೆಯಾ? ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್, ಲ್ಯಾಂಡ್ ಆರ್ ವಾಟರ್? ನೋಡಿ ಹೇಳಿ ಕರೆಕ್ಟಾಗಿ. ಲ್ಯಾಂಡ್ ಮೇಲಿದೆ. ಜುಲೈ ಆಗಸ್ಟ್ ಸೆಪ್ಟೆಂಬರ್ಗೆ ಏನಾಗುತ್ತೆ? ಈ ITCZ ಎಲ್ಲಿಗೆ ಹೋಗುತ್ತೆ? ಹಿಂಗ್ ಶಿಫ್ಟ್ ಆಗುತ್ತೆ ಇಲ್ಲಿಗೆ, ಹಿಂಗೆ ನೀರ್ ಮೇಲೆ ಬರುತ್ತೆ. ಹೌದಾ? ITCZ ಲೋ ಪ್ರೆಷರ್ ತಾನೆ. ನಮ್ಮ ಅರಬ್ಬಿ ಸಮುದ್ರ, ಬೇ ಆಫ್ ಬೆಂಗಾಲ್ ಮೇಲೆ ಬರುತ್ತೆ ನಿಧಾನಕ್ಕೆ. ಅವಾಗಲೇ ಸೈಕ್ಲೋನ್ಸ್ ಬರೋದು. ಜನಕ್ಕೆ ಅರ್ಥ ಆಯ್ತು? ಯಾವಾಗ ಅದು ಸೆಪ್ಟೆಂಬರ್ ಅಕ್ಟೋಬರ್ಗೆ ನೀರ್ ಬಂದ್ಬಿಡುತ್ತೆ, ಇಂಡೋನೇಷ್ಯಾ ಭಾಗ ಮತ್ತು ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ ಭಾಗದ ಮೇಲೆ ನೀರ್ ಮೇಲೆ ಬರುತ್ತೆ. ಅವಾಗ ಲೋ ಪ್ರೆಷರ್ ನೀರ್ ಮೇಲೆ ಫಾರ್ಮ್ ಆಗುತ್ತೆ. ಅವಾಗ ನಮ್ಗೆ ಏನಾಗುತ್ತೆ? ಸೈಕ್ಲೋನ್. ಅದಕ್ಕೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ ಏನಾಗುತ್ತೆ?
ಸೈಕ್ಲೋನ್ ಎಷ್ಟು ಜನಕ್ಕೆ ಅರ್ಥ ಆಯ್ತು ಇವಾಗ? ITCZ ವಾಪಸ್ ಶಿಫ್ಟ್ ಆಗೋದ್ರಿಂದ ನಮಗೆ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಸೈಕ್ಲೋನ್ಗಳು ಸಂಖ್ಯೆ ಹೆಚ್ಚಾಗೋದು ಯಾವಾಗ? ಅಕ್ಟೋಬರ್ ತಿಂಗಳಿಂದ ಜಾಸ್ತಿ ಆಗುತ್ತೆ, ನವೆಂಬರ್ ಡಿಸೆಂಬರ್ ವರೆಗೂ. ಅದಕ್ಕೆ ಮಳೆ ಆಗ್ತಾ ಇರೋದು. ಎಷ್ಟು ಜನ ಗೊತ್ತಾಯ್ತು ಈಗ? ಅದಕ್ಕೆ ನಮಗೆ ಅರಬ್ಬಿ ಸೀನಲ್ಲೂ ಸೈಕ್ಲೋನ್ ಬಂದಿದೆ, ಬೇ ಆಫ್ ಬೆಂಗಾಲ್ ಸೈಕ್ಲೋನ್ ಬಂದಿದೆ. ಅದನ್ನ ಇವಾಗ ಹೇಳ್ತಾ ಇರೋದು ರೀಸನ್ ನಾನು ಹೇಳಿರೋದು ಏನಂತ, ITCZ ನೀರ್ ಮೇಲೆ ಶಿಫ್ಟ್ ಆಗುತ್ತೆ, ಅಂದ್ರೆ ಲೋ ಪ್ರೆಷರ್ ಶಿಫ್ಟ್ ಆಗುತ್ತೆ ನೀರಿಗೆ ಭೂಮಿಯಿಂದ. ಅಂದ್ರೆ ಭೂಮಿ ತಂಪಾಗುತ್ತೆ, ನೀರ್ ಕಾದ್ಬಿಡುತ್ತೆ ಅಂತ. ನಿರ್ದಿಷ್ಟ ಶಾಖ ಸಾಮರ್ಥ್ಯ ನೀರ್ದು ಜಾಸ್ತಿ. ನೀರು ತುಂಬಾ ದಿವಸಗಳ ಕಾಲ ಶಾಖನ ಉಳಿಸಿಟ್ಕೊಳ್ಳುತ್ತೆ, ಗೊತ್ತಾ? ನೀರು ತಾಪಮಾನ ಹೆಚ್ಚಾಗೋಗುತ್ತೆ ಇವಾಗ ಅಂತ ಹೇಳ್ತಾ ಇದ್ದೆ ನಾನು. ಆ ಲೋ ಪ್ರೆಷರ್ ಈಕ್ವೇಟರ್ ಕಡೆ ಶಿಫ್ಟ್ ಆದಾಗ ಸನ್ ಜೊತೆಗೆ ನೀರು ತುಂಬಾ ಕಾದ್ಬಿಡುತ್ತೆ. ಇವಾಗ 26, 27 ಇರುತ್ತೆ ನೀರ್ದು ಉಷ್ಣಾಂಶ. ಯಾವಾಗ 26 ಡಿಗ್ರಿ ಉಷ್ಣಾಂಶ ಹೆಚ್ಚಾಗುತ್ತಲ್ಲ ನೀರ್ದು, ಅವಾಗ ಸೈಕ್ಲೋನ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅದಕ್ಕೆ ಇವಾಗ ಅರೇಬಿಯನ್ ಸೀ ಅಲ್ಲಿ ಒಂದು ಸೈಕ್ಲೋನ್ ಇದೆ, ಬೇ ಆಫ್ ಬೆಂಗಾಲ್ ಒಂದಿದೆ, ಹೌದಾ? ಅದಕ್ಕೆ ಇವಾಗ ಸೈಕ್ಲೋನ್ ಸೀಸನ್ ಅಲ್ಲಿ ಇದೀವಿ ನಾವೀಗ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಸೈಕ್ಲೋನ್ಗಳು. ಅದಕ್ಕೆ ಎಲ್ಲ ಕಡೆ ಮಳೆ ಇವಾಗ. ಎಸ್, ಕವರ್ ಮಾಡ್ತೀನಿ ಅದನ್ನ ಇವತ್ತು. ಮಾನ್ಸೂನ್ ಆಗೋಗ್ಲಿ, ಮಾನ್ಸೂನ್ ಸೈಕ್ಲೋನ್ ಆಗೋದ್ಮೇಲೆ ಕೊಪಲ್ಸ್ ಕ್ಲಾಸಿಫಿಕೇಶನ್ ನಾನು ಕವರ್ ಮಾಡ್ತೀನಿ. ಕರೆಕ್ಟಾ? ಈ ವಾರ ಆಗೋಗುತ್ತೆ, ಈ ವಾರ ಕ್ಲೈಮೆಟಾಲಜಿ ಮುಗಿದೋಗುತ್ತೆ. ನಾನು ಏನಕ್ಕೆ ಇದನ್ನ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಭಾರತದ ಕ್ಲೈಮೇಟು ಆಗ್ತಾ ಇದೆ ಇಲ್ಲಿ. ಕರ್ನಾಟಕ, ಭಾರತದ ಕ್ಲೈಮೇಟ್ ಅಲ್ಲೂ ನಾನು ಮಾನ್ಸೂನ್ ಹೇಳ್ಬೇಕು, ಅದನ್ನ ಇವಾಗಲೇ ಕವರ್ ಮಾಡ್ತಾ ಇದ್ದೀನಿ. ಈಗಲೇ ಕರೆಕ್ಟಾಗಿ ಕೇಳಿಸ್ಕೋಬೇಕೆಲ್ಲರೂ. ಕರೆಕ್ಟಾ? ಮಾನ್ಸೂನ್ ಏನಕ್ಕೆ ಇದನ್ನೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು ಅಂದ್ರೆ, ನಮ್ಮ ಕರ್ನಾಟಕಕ್ಕೂ ಕವರ್ ಆಗುತ್ತೆ, ಭಾರತಕ್ಕೂ ಕವರ್ ಆಗುತ್ತೆ. ಗೊತ್ತಾ ಮಾನ್ಸೂನ್ ಎಲ್ಲರಿಗೂ? ಅದಕ್ಕೆ ನಾನು ಭಾರತದ ಮ್ಯಾಪ್ ಇಲ್ಲಿ ತೋರಿಸ್ಬಿಟ್ಟಿದ್ದೀನಿ ನೋಡಿ. ಮುಂಗಾರು ಮಾರುತಗಳು ಜೂನ್ ಟು ಸೆಪ್ಟೆಂಬರ್. ಸೆಪ್ಟೆಂಬರ್ಗೆ ನಮ್ಗೆ ಯಾಕೆ ಸೈಕ್ಲೋನ್ ಬರುತ್ತೆ ಅಂತ ಹೇಳಿದ್ದೀನಿ. ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಸೂರ್ಯ ದಕ್ಷಿಣಕ್ಕೆ ಬರ್ತಾನೆ. ಸೂರ್ಯ ಯಾವಾಗ ದಕ್ಷಿಣಕ್ಕೆ ಬರ್ತಾನೆ ನೋಡಿ, ITCZ ನೋಡಿ ಎಲ್ಲಿ ಶಿಫ್ಟ್ ಆಗುತ್ತಲ್ಲ, ಸೂರ್ಯ ಇಲ್ಲಿ ಬಂದಿದೆ ಈಗ. ಡಿಸೆಂಬರ್ ತಿಂಗಳಲ್ಲಿ, ಡಿಸೆಂಬರ್ 22 ಸೂರ್ಯ ಇಲ್ಲಿ ಬಂದಾಗ ಲೋ ಪ್ರೆಷರ್ ನೋಡಿ ಸ್ವಲ್ಪ ದಕ್ಷಿಣಕ್ಕೆ ಶಿಫ್ಟ್ ಆಗ್ತಾ ಇದೆ. ಇಲ್ಲಿ ಭೂಮಿ ಮೇಲೆ ಬಂದಿದೆ, ಇಲ್ಲಿ ಬಂದಿದೆ ಲೋ ಪ್ರೆಷರ್. ಉತ್ತರ ಆಸ್ಟ್ರೇಲಿಯಾ ಮೇಲೆ ಬಂದಿದೆ ITCZ. ಅವಾಗ ಯಾವಾಗ ಲೋ ಪ್ರೆಷರ್ ಇಲ್ಲಿ ಶಿಫ್ಟ್ ಆಗುತ್ತಲ್ಲ, ಲೋ ಪ್ರೆಷರ್ ಇಲ್ಲಿ ಶಿಫ್ಟ್ ಆದಾಗ ಭಾರತದ ಮೇಲೆ ಇರುತ್ತೆ ಹೈ ಪ್ರೆಷರ್. ಇಲ್ಲಿಂದ ಗಾಳಿ ಬರಕ್ಕೆ ಶುರು ಆಗುತ್ತೆ. ಗಮನಿಸಿ ಇದನ್ನ, ಈ ಲೈನ್ಸ್ ಗಳನ್ನ ಗಮನಿಸಿ ಎಲ್ಲ. ನೋಡಿ ಅವಾಗ ಹೈ ಪ್ರೆಷರ್ ಇಲ್ಲಿ ಇರುತ್ತೆ ಭಾರತದ ಮೇಲೆ. ಹೈ ಪ್ರೆಷರ್ ಇಂದ ಗಾಳಿ ವಾಪಸ್ ಲೋ ಪ್ರೆಷರ್ಗೆ ಹೋಗ್ಬೇಕು ತಾನೆ. ಹಿಂಗೆ ಹೈ ಪ್ರೆಷರ್ ಟು ಲೋ ಪ್ರೆಷರ್. ಗಾಳಿ ಯಾವಾಗ್ಲೂ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಹೋಗುತ್ತೆ. ಕೊರಿಯಲಿಸ್ ಬಲ ಏನ್ ಮಾಡುತ್ತೆ? ಉತ್ತರ ಗೋಲಾರ್ಧದಿಂದ ಶುರು ಆಗ್ತಿದೆ ಗಾಳಿ. ಕೊರಿಯಲಿಸ್ ಫೋರ್ಸ್ ಇದನ್ನ ಫಸ್ಟ್ ಬಲಕ್ಕೆ, ಇದ್ರ ಬಲಕ್ಕೆ ಹಿಂಗ್ ತಿರುಗುತ್ತೆ, ಹಿಂಗ್ ಬಲಕ್ಕೆ, ಇಲ್ಲಿ ಅದರ ಬಲಕ್ಕೆ ತಿರುಗಿಸುತ್ತೆ. ಅವಾಗ ಹಿಂಗಾಗುತ್ತೆ. ಇದನ್ನ ನಾವು ನಾರ್ತ್ ಈಸ್ಟ್ ವಿಂಡ್ಸ್ ಅಂತ ಕರಿತೀವಿ. ಜನಕ್ಕೆ ಅರ್ಥ ಆಯ್ತು? ನಾರ್ತ್ ಈಸ್ಟ್. ಆಗ್ಲೇ ಗಾಳಿ ಭಾರತಕ್ಕೆ ಬಂದಿತ್ತು, ಸೌತ್ ವೆಸ್ಟ್ ಆಗಿ ಬಂದಿತ್ತು, ಈಗ ವಾಪಸ್ ಹೋಗ್ತದೆ. ಈಗ ಹಿಂಗಾರು ಅಂತ ಕರೀತೀವಿ. ಓಕೆ, ಇದನ್ನ ನಾವು ಹಿಂಗಾರು ಮಾರುತಗಳು ಅಂತ ಕರೀತಿದ್ದೀವಿ. ಗೊತ್ತಾಯ್ತಾ ಎಲ್ಲರಿಗೂ? ಭಾರತದ ಕಡೆಗೆ ಬಂದ್ರೆ ಮುಂಗಾರು, ವಾಪಸ್ ಹೋಗ್ತದೆ ಹಿಂಗಾರು. ನಾರ್ತ್ ಈಸ್ಟ್ ಮಾನ್ಸೂನ್, ರಿಟ್ರೀಟಿಂಗ್ ಮಾನ್ಸೂನ್. ಆಯ್ತಾ? ನಮ್ಮ ಕರ್ನಾಟಕಕ್ಕೆ ಜಾಸ್ತಿ ಮಳೆ ಆಗೋದು ಸೌತ್ ವೆಸ್ಟ್ ಮಾನ್ಸೂನ್. ನಾರ್ತ್ ಈಸ್ಟ್ ಮಾನ್ಸೂನ್ ಇದ್ದಾಗ ಕರ್ನಾಟಕದ ಕೆಲವು ಭಾಗಗಳಲ್ಲಿ, ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ರಾಮನಗರ, ಬೆಂಗಳೂರು, ಚಾಮರಾಜನಗರಕ್ಕೆ ಮಳೆ ಆಗುತ್ತೆ ರಿಟ್ರೀಟಿಂಗ್ ಮಾನ್ಸೂನ್ ಇದ್ದಾಗ. ಸೈಕ್ಲೋನ್ ಬಂದ್ಬಿಟ್ರೆ ಮಾತ್ರ ಎಲ್ಲ ಕಡೆ ಆಗೋಗುತ್ತೆ ಮಳೆ. ಆಯ್ತಾ? ನಾರ್ತ್ ಈಸ್ಟ್ ವಿಂಡ್ಸ್ ಬರ್ತಾ ಇದೆ ನೋಡಿ ಈಗ. ನಾರ್ತ್ ಈಸ್ಟ್, ಈ ನಾರ್ತ್ ಈಸ್ಟ್ ವಿಂಡ್ಸ್ ಬೇ ಆಫ್ ಬೆಂಗಾಲ್ ಮೇಲೆ
ಗಾಳಿನ ಪಿಕಪ್ ಮಾಡಿ ಇಲ್ಲೆಲ್ಲ ಮಳೆ ಆಗುತ್ತೆ. ಅದೇ ಗಾಳಿ ನೋಡಿ ದಕ್ಷಿಣಕ್ಕೆ ಹೋಗ್ತಿದಂಗೆ ಕೊರಳಿಸ್ ಬಲ ಅದನ್ನ ಎಡಕ್ಕೆ ತಿರುಗಿಸುತ್ತೆ, ಎಡಕ್ಕೆ ಕೊರಳಿಸ್ ಫೋರ್ಸ್ ಎಡಕ್ಕೆ ನೋಡಿ ಎಡಕ್ಕೆ. ಸೊ ಆಸ್ಟ್ರೇಲಿಯಾಗೆ ಅದು ನಾರ್ತ್ ವೆಸ್ಟ್ ಮಾನ್ಸೂನ್ ಆಗಿ ಬರುತ್ತೆ ನೋಡಿ, ಇದು ನಾರ್ತ್ ಇದು ವೆಸ್ಟ್ ಹಿಂಗ್ ಬರ್ತಾ ಇದೆ, ನಾರ್ತ್ ವೆಸ್ಟ್. ಆಸ್ಟ್ರೇಲಿಯಾ ಗೆಟ್ಸ್ ನಾರ್ತ್ ವೆಸ್ಟ್ ಮಾನ್ಸೂನ್, ಆಸ್ಟ್ರೇಲಿಯಾ ಗೆಟ್ಸ್ ನಾರ್ತ್ ವೆಸ್ಟ್ ಮಾನ್ಸೂನ್. ಗೊತ್ತಲ್ಲ, ನಾರ್ತ್ ಈಸ್ಟ್ ಗಾಳಿ ಕಡೆ ಹೋಗಿ ಆಸ್ಟ್ರೇಲಿಯಾ ಕಡೆ ತಿರ್ಕೊಂಡು ಕೊರಳಿಸ್ ಫೋರ್ಸ್ ಲೆಫ್ಟ್ ತಿರುಗೋದ್ರಿಂದ ನಾರ್ತ್ ವೆಸ್ಟ್ ಮಾನ್ಸೂನ್ ಆಗುತ್ತೆ. ಅಂದ್ರೆ ದಕ್ಷಿಣಕ್ಕೆ ಇವಾಗ ಬೇಸಿಗೆ ಇದೆ, ಸೂರ್ಯ ಇಲ್ಲಿರೋದ್ರಿಂದ ದಕ್ಷಿಣಕ್ಕೆ ಮಾನ್ಸೂನ್ ಆಗ್ತಾ ಇದೆ. ಹೇಳಿದ್ರ ಮಾನ್ಸೂನ್ ಇಸ್ ಸಮ್ಮರ್ ಟೈಮ್. ಜ್ಞಾಪಕಗಳು ಎಲ್ಲ ಉತ್ತರ ಪಟ್ಟಿಗಳು ದಕ್ಷಿಣಕ್ಕೆ ಸೇರಿದಿರುತ್ತವೆ. ಆಯ್ತಾ? ನೋಡಿ ಅದನ್ನ ಇಲ್ಲಿ ಬರಿತೀನಿ. ಆಯ್ತಾ? ನೋಡಿ ಇದನ್ನ. ಸೊ ಈ ತರ ನಮ್ಗೆ ಅಕ್ಷಾಂಶಗಳು ಗೊತ್ತಿರ್ಬೇಕು ಅಷ್ಟು. ಇದು ಈಕ್ವೇಟರ್, ಇದು ಭಾರತ ಇಲ್ಲಿದೆ. ಭಾರತನ ನಾನು ವೈಟ್ ಅಲ್ಲಿ ಬರೀತೀನಿ ನೋಡಿ, ಭಾರತ ಇದು ಭಾರತ, ಇದು ಆಸ್ಟ್ರೇಲಿಯಾ, ಇದು ಆಸ್ಟ್ರೇಲಿಯಾ. ಹೌದಾ? ಈಗ ನೋಡಿ ಸೂರ್ಯ ಎಲ್ಲಿದ್ದಾನೆ? ಇಲ್ಲಿ ದಕ್ಷಿಣ ಗೋಲಾರ್ಧದಲ್ಲಿದ್ದಾನೆ ಸೂರ್ಯ. ಅವಾಗ ದಕ್ಷಿಣ ಗೋಲಾರ್ಧ ಬೇಸಿಗೆ ಸಮ್ಮರ್, ಉತ್ತರ ಗೋಲಾರ್ಧ ಚಳಿ, ಓರೆ ಕಿರಣಗಳು ಬರ್ತಾ ಇರೋದ್ರಿಂದ ಉತ್ತರ ಗೋಲಾರ್ಧ ಚಳಿ ವಿಂಟರ್. ಉತ್ತರ ಗೋಲಾರ್ಧದಲ್ಲಿ ಶಾಖ ಕಡಿಮೆ ಇರೋದ್ರಿಂದ ನಮಗೆ ನವೆಂಬರ್ ಡಿಸೆಂಬರ್ ತಿಂಗಳೆಲ್ಲ ಏನು ಡಿಸೆಂಬರ್ ತಿಂಗಳು ಚಳಿ ವಿಂಟರ್. ಆಯ್ತಾ? ವಿಂಟರ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್. ಅವಾಗ ನೋಡಿ ಐ ಪ್ರೆಷರ್ ಇಲ್ಲಿ ಬಂದ್ಬಿಡುತ್ತೆ, ಐ ಪ್ರೆಷರ್. ಲೋ ಪ್ರೆಷರ್ ಇಲ್ಲಿರುತ್ತೆ, ಇಲ್ಲಿರುತ್ತೆ ಲೋ ಪ್ರೆಷರ್. ಈಗ ನೋಡಿ ಲೋ ಪ್ರೆಷರ್ ಇಸ್ ಆಸ್ಟ್ರೇಲಿಯಾ ಮೇಲೆ ಬಂದಿದೆ, ಆಸ್ಟ್ರೇಲಿಯಾ ಮೇಲೆ ಬಂದಿದೆ. ಅವಾಗ ನೋಡಿ ಗಾಳಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಕಡೆಗೆ ಬರ್ತಾ ಇದೆ. ಎಷ್ಟು ಜನ ಬರ್ತಾ ಇತ್ತು? ಹೈ ಪ್ರೆಷರ್ ಇಂದ ಲೋ ಪ್ರೆಷರ್. ಅವಾಗ ಈ ಗಾಳಿ ನೇರವಾಗಿ ಬರಲ್ಲ ನೋಡಿ, ಫಸ್ಟ್ ಹಿಂಗ್ ಬರುತ್ತೆ ಬಲಕ್ಕೆ, ಕೊರಳಿಸ್ ಫೋರ್ಸ್ ಬಲಕ್ಕೆ, ಅದಾದ್ಮೇಲೆ ಎಡಗಡೆಗೆ ಈ ತರ ಆಸ್ಟ್ರೇಲಿಯಾ ಕಡೆಗೆ. ಗೊತ್ತಾಯ್ತಾ? ನಾರ್ತ್ ಈಸ್ಟ್ ಮಾರುತಗಳು ಭಾರತದ ಮೇಲೆ ಬಂದು ಈ ಕಡೆ ಆಸ್ಟ್ರೇಲಿಯಾ ಕಡೆಗೆ ಬರುತ್ತೆ. ನಮಗೆ ನಾರ್ತ್ ಈಸ್ಟ್ ಮಾನ್ಸೂನ್ ಆಗುತ್ತೆ. ಅವಾಗ ಇಂಡಿಯಾ ವಿಲ್ ಗೆಟ್ ನಾರ್ತ್ ಈಸ್ಟ್ ಮಾನ್ಸೂನ್. ಹಂಗೆ ಆಸ್ಟ್ರೇಲಿಯಾಗೆ ನಾರ್ತ್ ವೆಸ್ಟ್ ಆಗೋಗುತ್ತೆ. ಹಿಂಗ್ ಬಂದ ನೋಡಿ, ಹಿಂಗ್ ಬರ್ಕೊಂಡ್ರೆ ಇದು ನಾರ್ತ್, ಇದು ವೆಸ್ಟ್, ನಾರ್ತ್ ವೆಸ್ಟ್ ಬರ್ತಾ ಇದೆ ಗಾಳಿ, ಅದಕ್ಕೆ ನಾರ್ತ್ ವೆಸ್ಟ್ ಮಾನ್ಸೂನ್. ಎಷ್ಟು ಜನ ಬರ್ತಾ ಇತ್ತು ಕೈ ಎತ್ತಿ ವೀಕ್ಸ್? ಯಾವ ದಿಕ್ಕಿಂದ ಬರುತ್ತೆ ಗಾಳಿ ಅದ್ರ ಹೆಸರು ಕೊಡಬೇಕು. ಆಯ್ತಾ? ನಮ್ಗೆ ನಾರ್ತ್ ಈಸ್ಟ್, ಅವ್ರಿಗೆ ನಾರ್ತ್ ವೆಸ್ಟ್ ಮಾನ್ಸೂನ್.
ಸರಿ ಅಲ್ವಾ ಸ್ನೇಹಿತರೆ? ಸೊ ಯಾವ ರೀತಿ ನಮಗೆ ಮಾನ್ಸೂನ್ ನಾರ್ತ್ ಈಸ್ಟ್ ಮಾನ್ಸೂನ್ ಹೋಗಿ ಜೊತೆಗೆ ನಾರ್ತ್ ವೆಸ್ಟ್ ಆಗುತ್ತೆ ನಾಲ್ಕುಕೊಳ್ಳಿ. ಇದು ಹಿಂಗಾರು ರಿಟ್ರೀಟಿಂಗ್ ಮಾನ್ಸೂನ್, ವಾಪಸ್ ಹೋಗ್ತಾ ಇದೆ ಗಾಳಿ, ದಕ್ಷಿಣದ ಕಡೆ ಹೋಗ್ತಾ ಇದೆ ಗಾಳಿ ಇವಾಗ. ಅದಕ್ಕೆ ನಮ್ಗೆ ಇಲ್ಲಿ ಏನೇ ಸೈಕ್ಲೋನ್ ಫಾರ್ಮ್ ಆದ್ರು ನೋಡಿ, ಇವಾಗ ಒಂದು ಬೇ ಆಫ್ ಬೆಂಗಾಲ್ ಸೈಕ್ಲೋನ್ ಫಾರ್ಮ್ ಆಗುತ್ತೆ ಅನ್ಕೊಳ್ಳಿ, ಆ ಸೈಕ್ಲೋನ್ ಯಾವ ಕಡೆಗೆ ಹೋಗುತ್ತೆ? ಬೇ ಆಫ್ ಬೆಂಗಾಲ್ ಅಲ್ಲಿ ಇರೋ ಸೈಕ್ಲೋನ್ ಫಾರ್ಮ್ ಆದ್ರೆ ಯಾವ ಕಡೆಗೆ ಹೋಗುತ್ತೆ? ಅದು ಹಿಂಗೆ ಟುವರ್ಡ್ಸ್ ತಮಿಳುನಾಡು, ಆಂಧ್ರ, ಒಡಿಶಾ ಕಡೆಗೆ ಬರುತ್ತೆ, ಹೌದಾ? ಅದಕ್ಕೆ ನಮ್ಗೆ ಅಷ್ಟು ಸೈಕ್ಲೋನ್ ಮಳೆ ಆಗೋದು. ಸೊ ನಾರ್ತ್ ಈಸ್ಟ್ ಮಾನ್ಸೂನ್ ಟೈಮಲ್ಲಿ ಆವರ್ತಗಳು ಜಾಸ್ತಿ, ಎಷ್ಟು ಜನ ಕರ್ತಾ ಇತ್ತು? ಸೈಕ್ಲೋನ್ಸ್, ಗಾಳಿ ತಳ್ಳಿಬಿಡುತ್ತೆ ಈ ಕಡೆ ಸೈಕ್ಲೋನ್ನ ಆ ಮೋಡಗಳು, ನೀರಾವಿ ಎಲ್ಲಾನು ನಮ್ಮ ಕಡೆಗೆ ತಳ್ಳಿಬಿಡ್ತಾರೆ. ಅದಕ್ಕೆ ಬೇ ಆಫ್ ಬೆಂಗಾಲ್ ಕಡೆಯಿಂದ ನಮಗೆ ಸೈಕ್ಲೋನ್ಗಳು ಸಖತ್ ಜಾಸ್ತಿ ಆಗುತ್ತೆ ಈ ಸತಿ, ಈ ಟೈಮಲ್ಲಿ. ಅರ್ಥ ಆಯ್ತಾ ಎಲ್ಲರಿಗೂ? ಅದಕ್ಕೆ ನಮಗೆ ನೋಡಿ ಒಡಿಶಾ ಹತ್ರ ಸೈಕ್ಲೋನ್ ಬಂದಿದೆ ಮತ್ತೆ ಈಗ, ಹೌದಾ? ಆಗ್ಲೇ ಮಡ್ರಾಸ್ ಹತ್ರ ಇತ್ತು ಕೆಲವು ದಿವಸಗಳ ಹಿಂದೆ. ಎಲ್ಲ ಕಡೆ ಸೈಕ್ಲೋನ್ ಬಂದ್ಬಿಡುತ್ತೆ ಈ ಟೈಮಲ್ಲಿ. ಇದು ದಕ್ಷಿಣ ಗೋಲಾರ್ಧದಲ್ಲಾದ್ರೆ, ಉತ್ತರದಲ್ಲಿ ನೋಡಿ, ಉತ್ತರಕ್ಕೆ ಇರೋ ಪ್ರೆಷರ್ ಬೆಲ್ಟ್ ಸಹ ನೋಡಿ ಇಲ್ಲಿರುತ್ತಲ್ಲ, ಲೋ ಪ್ರೆಷರ್ ಇಲ್ಲಿ ಬಂದ್ಬಿಟ್ಟಿರುತ್ತೆ, 40 ಡಿಗ್ರಿ ಹತ್ರ ಬಂದಿರುತ್ತೆ ಲೋ ಪ್ರೆಷರ್, ಇಲ್ಲಿ ಸಬ್ ಪೋಲಾರ್ ಲೋ ಪ್ರೆಷರ್ ಇಲ್ಲಿ ಬಂದಿರುತ್ತೆ. ಅವಾಗ ನೋಡಿ ವೆಸ್ಟಲಿ ಮಾರುತಗಳು, ಇದು ವೆಸ್ಟಲಿ ಮಾರುತಗಳು ಇಲ್ಲಿ 40 ಹತ್ರ ಭೇಟಿ ಆಗ್ತಾ ಇರುತ್ತೆ. ಅದನ್ನ ಶೀತ ಮಾರುತಗಳನ್ನ ಏನಾಗುತ್ತೆ, ಕೋಲ್ಡ್ ಏರ್ ಮಾಸ್, ವಾರ್ಮ್ ಏರ್ ಮಾಸ್ ಭೇಟಿ ಆದ್ರೆ 40 ಡಿಗ್ರಿ ಹತ್ರ ಭೇಟಿ ಆದ್ರೆ ಚಳಿಗಾಲದ ಮಳೆ, ಎಸ್, ಫ್ರಂಟ್ ಆಗಿ ಇಲ್ಲಿ ನಮಗೆ ಕ್ಯಾಲಿಫೋರ್ನಿಯಾ, ಸೆಂಟ್ರಲ್ ಕ್ಯಾಲಿಫೋರ್ನಿಯಾ ಮತ್ತು ಮೇಟ್ರೆನ್ಸಿ ಸುತ್ತ ಮಳೆ ಆಗುತ್ತೆ. ಮೇಟ್ರೆನ್ಸಿ ಸುತ್ತ ನಮಗೆ ವಾಯುಮುಖ ಮಳೆ, ಫ್ರಾಂಟಲ್ ಮಳೆ ಆಗುತ್ತೆ. ಮೇಟ್ರೆನ್ಸಿ ಸುತ್ತ ಚೆನ್ನಾಗಿ ಮಳೆ ಆಗೋದ್ರಿಂದ, ನಮಗೆ ಮೇಟ್ರೆನ್ಸಿ ಸುತ್ತ ಮಳೆ ಆಗೋದ್ರಿಂದ ಈ ಕ್ಲೈಮೇಟ್ಗೆ ಮೇಟ್ರೇನ್ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರೀತಾರೆ. ಜನ ಕರ್ತಾ ಇತ್ತು, ಮೇಟ್ರೆನ್ಸಿ ಸುತ್ತ ಮಳೆ ಆಗೋದ್ರಿಂದ ಇದನ್ನ ನಾವು ಮೇಟ್ರೇನ್ ಟೈಪ್ ಆಫ್ ಕ್ಲೈಮೇಟ್, ಮೇಟ್ರೇನ್ ವಾಯುಗುಣ ಅಂತ ಕರೀತಾರೆ. ಮೇಟ್ರೇನ್ ವಾಯುಗುಣ ಏನಕ್ಕೆ ಫೇಮಸ್ ಹೇಳಿದಲ್ಲ, ಕ್ಯಾಲಿಫೋರ್ನಿಯಾ ಮೇಟ್ರೆನ್ಸಿಲೆಲ್ಲ ಚೆನ್ನಾಗಿ ಮಳೆ ಆದ್ರೆ ಗ್ರೇಪ್ಸ್, ವಿಟಿಕಲ್ಚರ್, ಕರೆಕ್ಟಾ? ಗ್ರೇಪ್ಸ್ ಬೆಳೀತಾರೆ. ಗ್ರೇಪ್ಸ್ ಇಂದ ಏನ್ ಮಾಡ್ತಾರೆ? ವೈನ್, ಫ್ರೂಟ್ಸ್, ಗ್ರೇಪ್ಸ್ ಎಲ್ಲ ಬೆಳೀತಾರೆ. ಗೊತ್ತಾಯ್ತಾ ಸ್ನೇಹಿತರೆಲ್ಲರಿಗೂ? ಸ್ವಲ್ಪ ಕಷ್ಟ ಇದೆ, ನಾನು ಸುಲಭ ಇದೆ ಅಂತ ಹೇಳ್ತಾ ಇಲ್ಲ, ಬಟ್ ಇವಾಗ ಬರೀಲಿಲ್ಲ, ಅದು ಬರ್ಕೊಳ್ಳಿ, ಯಾವ್ದು ಬೇಕು ಹೇಳಿ, ಬರೀರಿ ಇದನ್ನ. ಫಸ್ಟ್ ಡಿಸೆಂಬರ್ ಕೇಸ್ ಬರೀರಿ, ಡಿಸೆಂಬರ್ 22. ದಕ್ಷಿಣಕ್ಕೆ ಬೇಸಿಗೆ, ಉತ್ತರಕ್ಕೆ ಚಳಿ. ಬರ್ಕೋತೀರಾ? ಟೈಮ್ ಕೊಡ್ಲಾ? ಬರಿಬೇಕೆಲ್ಲರೂ, ಅವಾಗಲೇ ನೀವು ಎಕ್ಸಾಮ್ ಅಲ್ಲಿ ಬರೆಯೋದು, ಇಲ್ಲಾಂದ್ರೆ ಪ್ರಿಂಟ್ಔಟ್ ಸಿಗುತ್ತಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆಮೇಲೆ ಆಗಲ್ಲ. ಎಲ್ಲ ಬರ್ಕೊಳ್ಳಿ ಬೇಗ, ಬರೆದ್ಮೇಲೆ ಹೇಳಿ.
ಬರ್ಕೊಂಡ್ರೆ ಎಲ್ಲರೂ ಆಯ್ತಾ? ನೋಡಿ, ಈ ಕಾನ್ಸೆಪ್ಟ್ಸ್ಗಳು ಯಾರು ಹೇಳೋದಿಲ್ಲ. ಮಾನ್ಸೂನ್ ಇದೆ, ಅದೇ ಸಪರೇಟ್ ಮಾನ್ಸೂನ್ ಏನೋ ಅರ್ಧಂಬರ್ಧ ಮಾಡ್ತಾರೆ, ಇನ್ನೆಲ್ಲೋ ಇನ್ನೊಂದು ಅರ್ಧಂಬರ್ಧ ಮಾಡುತ್ತಾರೆ. ಮಾನ್ಸೂನ್ ಮತ್ತು ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಯಾರು ಹೇಳಲ್ಲ ಜೊತೆಗೆ. ಗೊತ್ತಾಯ್ತಲ್ಲ, ಎರಡು ಕನೆಕ್ಟೆಡ್ ಟಾಪಿಕ್ಸ್ ಗಳನ್ನ ಒಟ್ಟಿಗೆ ಕವರ್ ಮಾಡಿದ್ದೀನಿ ನಾನು. ನಿಮ್ಗೆ ಕಷ್ಟ ಅನ್ಸಿದ್ರು ಒಂದೆರಡು ಸತಿ ಕೇಳಿದ್ರೆ ಇದು ಸುಲಭ ಆಗುತ್ತೆ. ಗೊತ್ತಾ? ಹಾ, ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಏನಿದೆ ಅಲ್ಲ, ತುಂಬಾ ಇಂಪಾರ್ಟೆಂಟ್. ಅದು ಅದೇ ಎಕ್ಸಾಂಪಲ್ ಬರೋದು. ಗೊತ್ತಲ್ಲ? ಸೊ ಎಕ್ಸಾಂಪಲ್ ಕೇಳ್ತಾರೆ, ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಅಂತ ತಕ್ಷಣ ನಿಮ್ಗೆ ಏನ್ ಕ್ಲೂ ನಕ್ಕ ಬರ್ಬೇಕಲ್ಲಿ? ವಿಂಟರ್ ರೈನ್, ಚಳಿಗಾಲದ ಮಳೆ. ನಕ್ಕಟ್ಕೊಡಿ, ಎಲ್ಲರಿಗೂ ಈಗಲೇ ಹೇಳಿದ್ದೀನಿ ನಾನು. ಎಕ್ಸಾಮ್ ಅಲ್ಲಿ ಇದನ್ನು ಕೇಳಿದಾಗ ನಾನು ಇಲ್ಲೇ ಹೇಳ್ಕೊಟ್ಟಿದ್ದೀನಿ ನೋಡಿ, ಎಲ್ಲ ಬ್ರೀಫ್ ಆಗಿ ಬರ್ತೀನಿ ನೋಡಿ ಇಲ್ಲಿ ಮುಂದೆ ಕಡೆ. ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಅಂದ ತಕ್ಷಣ ಫಸ್ಟ್ ನಕ್ಕ ಬರಬೇಕಾಗಿದ್ದು ವಿಂಟರ್ ರೈನ್, ಚಳಿಗಾಲದ ಮಳೆ. ಒಂದು. ಎರಡನೇ ಪಾಯಿಂಟ್ ಆಯ್ತಾ? ಎರಡನೇ ಪಾಯಿಂಟ್, ಇದು ಹಾರ್ಟಿಕಲ್ಚರ್ಗೆ ಸೂಕ್ತವಾದ ವಾಯುಗುಣ. ಹಲವಾರು ರೀತಿ ಹಣ್ಣು ಹಂಪಲು ತರಕಾರಿಗಳನ್ನ ಬೆಳೆಯುವಂಥದ್ದು. ಯಾವುದರಿಂದ ಮಳೆ ಆಗುತ್ತೆ? ವೆಸ್ಟರ್ಲಿ ಮಾರುತಗಳಿಂದ ಮಳೆ ಆಗುತ್ತೆ. ವೆಸ್ಟರ್ಲಿ ಮಾರುತಗಳಿಂದ ಮಳೆ ಆಗುತ್ತೆ. ಐದನೇದು ಎಷ್ಟನೇ ಅಕ್ಷಾಂಶದ 40 ಡಿಗ್ರಿ ಇಂದ 40ರಿಂದ 45 ಡಿಗ್ರಿ ಪಶ್ಚಿಮ ನಕ್ಕಗಳು. 40ರಿಂದ 45 ಡಿಗ್ರಿ ಉತ್ತರ ಗೋಲಾರ್ಧ, ದಕ್ಷಿಣ ಗೋಲಾರ್ಧ ಭಾಗದಲ್ಲಿ. ಓಕೆ, 40ರಿಂದ 45 ಉತ್ತರ, 40ರಿಂದ 45 ದಕ್ಷಿಣ. ಈ ಅಕ್ಷಾಂಶಗಳಲ್ಲಿ ಖಂಡಗಳ ಪಶ್ಚಿಮ ಭಾಗದಲ್ಲಿ ವೆಸ್ಟರ್ನ್ ಪಾರ್ಟ್ ಆಫ್ ಕಾಂಟಿನೆಂಟ್. ಗೊತ್ತಾಯ್ತಾ? ವೆಸ್ಟರ್ನ್ ಪಾರ್ಟ್ ಆಫ್ ಕಾಂಟಿನೆಂಟ್, ಖಂಡಗಳ ಪಶ್ಚಿಮ ಭಾಗದಲ್ಲಿ ಈ 6 ಪಾಯಿಂಟ್ಗಳನ್ನ ನೆನಪಿಕೊಳ್ಳಿ. ವೆಸ್ಟರ್ನ್ ಪಾರ್ಟ್ ಆಫ್ ಕಾಂಟಿನೆಂಟ್ಸ್ ಜಾಸ್ತಿ ಮಳೆ ಆಗುತ್ತೆ. ಆಯ್ತಾ? ಗೊತ್ತಾಯ್ತಲ್ಲೂ? ವೆಸ್ಟರ್ಲಿ ಮಾರುತಗಳಿಂದ ಮಳೆ ಆಗುತ್ತೆ. 40ರಿಂದ 45 ಪಶ್ಚಿಮ ಭಾಗ, ಖಂಡಗಳ ಪಶ್ಚಿಮ ಭಾಗ. ಒಂದು ಮ್ಯಾಪ್ ಅಪ್ಲೋಡ್ ಮಾಡ್ತೀನಿ, ಎಲ್ಲರೂ ಹಂಗೆ ಬರೀತಾರೆ.
ಒಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ, ಅವಾಗ ನಿಮಗೆ ಅದರಲ್ಲಿ ಮ್ಯಾಪ್ ಸಿಕ್ಬಿಡುತ್ತೆ ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್. ಚಳಿಗಾಲದ ಮಳೆ ವಿಂಟರ್ ಅಲ್ಲಿ ನೋಡಿ, ಅದರದ್ದೇ ಮ್ಯಾಪ್ ಇದೆ ನೋಡಿ, ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್. ಇದು ಕ್ಯಾಲಿಫೋರ್ನಿಯಾ, ಇದೆ ಕ್ಯಾಲಿಫೋರ್ನಿಯಾ, ಕ್ಯಾಲಿಫೋರ್ನಿಯಾ. ಸೆಂಟ್ರಲ್ ಚಿಲಿ, ಕೇಪ್ ಟೌನ್ ನೋಡಿ, ಆಸ್ಟ್ರೇಲಿಯಾ. ಇಲ್ಲಿ ಎಲ್ಲ ನೋಡಿ, ವೆಸ್ಟರ್ನ್ ಪಾರ್ಟ್, ಈ ಭಾಗ ನೋಡಿ, ಗಮನಿಸಿ, ಈ ಭಾಗ ಗಮನಿಸಿ, ಈ ಭಾಗ ಗಮನಿಸಿ, ಆಯ್ತಾ? ಇದೆಲ್ಲ 40ರಿಂದ 45 ಭಾಗ, ಇವೆಲ್ಲ 40ರಿಂದ 45 ಖಂಡಗಳ 40ರಿಂದ 45 ಭಾಗ ಬರುತ್ತಿದೆಲ್ಲದು. ಇಲ್ಲೂ ಅಷ್ಟೇ 40ರಿಂದ 45, ಇಲ್ಲಿ 40ರಿಂದ 45 ಈ ವೆಸ್ಟರ್ನ್ ಪಾರ್ಟ್ ಜಾಸ್ತಿ ಮಳೆ ಆಗುತ್ತೆ, ಆಯ್ತಾ? ಉತ್ತರದಲ್ಲಿ ಮಳೆ ಆದ್ರೆ ಇಲ್ಲಿ ಚಳಿಗಾಲ ಇದ್ದಾಗ ಇಲ್ಲಿ ಚಳಿಗಾಲ ಬಂದಾಗ ಇಲ್ಲಿ, ಆಯ್ತಾ? ವೆಸ್ಟರ್ಲಿ ಮಾರುತಗಳಿಂದ ಆಗುತ್ತೆ ಮಳೆ. ಭಾರತದಲ್ಲಿ ಯಾವ ನಗರಕ್ಕೆ ಮೆಡಿಟರೇನಿಯನ್ ವಾಯುಗುಣ ಇದೆ ನೋಡಿ, ಹೇಳಿ. ಚಳಿಗಾಲದ ಮಳೆ ಸಂಭವಿಸುವಂತ ಭಾರತದ ಯಾವ ನಗರದಲ್ಲಿ ಮೆಡಿಟರೇನಿಯನ್ ವಾಯುಗುಣ ಇದೆ? ಕ್ವಶನ್ ಗೊತ್ತಾಯ್ತಲ್ಲ ಅದು. ಭಾರತದ ಯಾವ ನಗರದಲ್ಲಿ ಮೆಡಿಟರೇನಿಯನ್ ವಾಯುಗುಣ ಕಂಡು ಬರುತ್ತದೆ? ಗೊತ್ತಾಗ್ಲಿಲ್ಲ ಕ್ವಶನ್. ಚಳಿಗಾಲದ ಮಳೆ ಭಾರತದಲ್ಲಿ ಯಾವ ನಗರದಲ್ಲಿ ಸಂಭವಿಸುತ್ತದೆ? ಅಂದ್ರೆ ಇದು ಹಾರ್ಟಿಕಲ್ಚರ್ ಕೂಡ ಫೇಮಸ್ ಆ ನಗರ. ಗೊತ್ತಾಯ್ತಾ ಎಲ್ಲರಿಗೂ? ಎಸ್, ಚಳಿಗಾಲದಲ್ಲಿ ಮಳೆ ಆಗುತ್ತೆ ತಮಿಳುನಾಡು. ಆದ್ರೆ ನಗರ ಕೇಳ್ತಾ ಇರೋದು ನಾನು. ಚಂದ್ರಶೇಖರ್, ನೀವು ಹೇಳಿದ್ ಕರೆಕ್ಟ್ ಆಗಿದೆ ಆನ್ಸರು. ಚಳಿಗಾಲದ ಮಳೆ ಆಗ್ತಾ ಇರೋದು ಮುಖ್ಯವಾಗಿ ನಮಗೆ ತಮಿಳುನಾಡು, ಆಂಧ್ರ ಪ್ರದೇಶ ಮಳೆ ಆಗುತ್ತೆ. ಕರ್ನಾಟಕದ ಕೆಲವು ಕಡೆ ಮಳೆ ಆಗುತ್ತೆ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕರೆಕ್ಟಾ? ಆಮೇಲೆ ಇದು ಏನು, ಕೋಲಾರ, ರಾಮನಗರ, ಬೆಂಗಳೂರು, ಚೆನ್ನೈ ತಗೊಳ್ಬಹುದು, ನಾಸಿಕ್ಕು ತಗೋಬಹುದು. ಕರೆಕ್ಟ್ ಮುತ್ತು, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ನಾಸಿಕ್ಕು ಇದೆ. ಆದರೆ ಅತಿ ಹೆಚ್ಚು ಚಳಿಗಾಲದಲ್ಲಿ ಮಳೆ ಬಿದ್ದು ನಾವು ಅತಿ ಹೆಚ್ಚು ಗ್ರೇಪ್ಸ್, ಹಣ್ಣು ಹಂಪಲುಗಳನ್ನ ಬೆಳೆಯೋದು ಬೆಂಗಳೂರು ಸುತ್ತಮುತ್ತ. ನೋಡಿದ್ರೆ ಬೆಂಗಳೂರು ಸುತ್ತಮುತ್ತ ಎಲ್ಲ ಗ್ರೇಪ್ಸ್ ಬೆಳೀತಾ ಇರ್ತಾರೆ. ನಂದಿ ಬೆಟ್ಟ, ಚಿಕ್ಕಬಳ್ಳಾಪುರದ ಹತ್ರ, ರಾಮನಗರದ ಹತ್ರ ಎಲ್ಲ ಗ್ರೇಪ್ಸ್ ಬೆಳೀತಾರೆ. ಹಣ್ಣು ಹಂಪಲು, ತರಕಾರಿಗಳು, ಹೂ ಜಾಸ್ತಿ. ನೋಡಿದ್ರ ಹೂ, ಬೆಂಗಳೂರು ಸುತ್ತಮುತ್ತ ತುಂಬಾ ಹೂ ಬೆಳೀತಾರೆ, ಆಯ್ತಾ? ಗೊತ್ತಾಯ್ತಾ ಎಲ್ಲರಿಗೂ? ಆಸ್ ಯೂಶುವಲ್ ಬೆಂಗಳೂರು ನಗರ ಮತ್ತು ನಾಸಿಕ್ ಇವೆಲ್ಲ ನಗರಗಳಲ್ಲಿ ಹಾರ್ಟಿಕಲ್ಚರ್ ಫೇಮಸ್. ಚಳಿಗಾಲದ ಮಳೆ ಗೊತ್ತಾಯ್ತಾ ಫ್ರೆಂಡ್ಸ್? ಇವತ್ತು ಒಳ್ಳೆ ಇಂಪಾರ್ಟೆಂಟ್ ಟಾಪಿಕ್ ಕವರ್ ಮಾಡಿದ್ದೀನಿ, ಮಾನ್ಸೂನ್ ಮತ್ತು ಮೆಡಿಟರೇನಿಯನ್ ವಾಯುಗುಣ. ಮಾನ್ಸೂನ್ ಮತ್ತು ಮೆಡಿಟರೇನಿಯನ್ ವಾಯುಗುಣ. ನಮಗೆ ಭಾರತದಲ್ಲಿ ನಮ್ಗೆ ಅತಿ ಹೆಚ್ಚು ಮಳೆ ಆಗದೆ ಮಾನ್ಸೂನ್ ಟೈಮಲ್ಲಿ. ಅರ್ಥ ಆಯ್ತಾ ಎಲ್ಲರಿಗೂ? ಭಾರತ ನೋಡಿ, ನೀವು ಆಮೇಲೆ ನೋಡ್ಬೇಕು, ಈ ಮ್ಯಾಪ್ಗಳೆಲ್ಲ ನೋಡ್ಕೋಬೇಕೆಲ್ಲರೂ. ನೋಡಿ ಎಲ್ಲ ಮ್ಯಾಪ್ಸ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಎಲ್ಲದಕ್ಕೂ ಮ್ಯಾಪ್ ಕೊಟ್ಟಿದ್ದೀನಿ. ಭಾರತದ್ದು ಮುಂಗಾರಿಗೂ ಮಳೆ ಮ್ಯಾಪ್ ಕೊಟ್ಟಿದ್ದೀನಿ, ಹಿಂಗಾರು ನೋಡಿ, ನಾರ್ತ್ ಈಸ್ಟ್ ಮಾನ್ಸೂನ್ಗೂ ಮ್ಯಾಪ್ ಕೊಟ್ಟಿದ್ದೀನಿ, ನಾರ್ತ್ ಈಸ್ಟ್, ಆಯ್ತಾ? ನೋಡಿ ಕರ್ನಾಟಕಕ್ಕೂ ಹಾಕಿದ್ದೀನಿ, ಹಿಂಗಾರು ಮಾರುತಗಳು ನಾರ್ತ್ ಈಸ್ಟ್ ರಿಟ್ರೀಟಿಂಗ್ ಅಂತ ಹಾಕಿದ್ದೀನಿ ನೋಡಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಈ ತರ ನಾರ್ತ್ ಈಸ್ಟ್ ಮಾನ್ಸೂನ್ ಇರುತ್ತೆ
ನೋಡ್ಕೋತೀರ ಎಲ್ಲರೂ? ಸೊ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಆಗದೆ ನಮಗೆ ಮುಂಗಾರು ಮಾರುತಗಳಿಂದ, ಮುಂಗಾರು ಮತ್ತು ಹಿಂಗಾರಿಂದ ನಾವು ಕಟ್ಕೊಳ್ಳಿ ಆಯ್ತಾ. ಸೊ ಈ ಮಳೆಯಿಂದನೇ ನಮಗೆಲ್ಲ ಕೃಷಿ ಮತ್ತು ಸಸ್ಯವರ್ಗಗಳು, ಮಣ್ಣಿನ ತೇವಾಂಶ ಎಲ್ಲ ಇರದೆ ಈ ಮಳೆಯಿಂದ. ಸೊ ಅತಿ ಮುಖ್ಯವಾದ ಮಳೆ. ಸೊ ಇವತ್ತಿನ ತರಗತಿ ಇಲ್ಲೇ ಮುಕ್ತಾಯ ಆಗುತ್ತೆ ಸ್ನೇಹಿತರೆ. ಚಿಕ್ಕದಾಗಿದ್ರು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಕವರ್ ಮಾಡಿದ್ದೀನಿ. ಮತ್ತೆ ನಾನು ಭಾರತ ಮತ್ತು ಕರ್ನಾಟಕದಲ್ಲಿ ನಾನು ಹೇಳ್ಬೇಕಾದ್ರೆ ಬರೀ ಮಾನ್ಸೂನ್ ಬಗ್ಗೆ ಹೇಳ್ಬಿಟ್ಟು ಹೋಗ್ತೀನಿ ನಾನು ಮುಂದಕ್ಕೆ, ಆಯ್ತಾ. ಸೊ ಜಾಗ್ರಫಿ ಮತ್ತು ಎನ್ವೈರನ್ಮೆಂಟ್ ನ ಇವಾಗ ನಾವು ಮುಂದುವರಿಸಬಹುದು. ಎನ್ವೈರನ್ಮೆಂಟ್ ಅರ್ಥ ಆಗಿದೆ, ಇವಾಗ ಜಾಗ್ರಫಿ ಈ ಪಾರ್ಟ್ ಅರ್ಥ ಆಗಿದೆ ಅಂದ್ರೆ ಎನ್ವೈರನ್ಮೆಂಟ್ ಕ್ಲಾಸಸ್ ಮತ್ತೆ ಶುರು ಮಾಡ್ತೀನಿ ಈಗ. ಗೊತ್ತಾಯ್ತು ಎಲ್ಲರಿಗೂ? ಎಲ್ಲರೂ ಎನ್ವೈರನ್ಮೆಂಟ್ ಕ್ಲಾಸ್ ನ ರಿವೈಸ್ ಮಾಡಿ. ಇದುವರೆಗೂ ನಾನು ಎಷ್ಟೊಂದು 7-8 ಕ್ಲಾಸ್ ಎನ್ವೈರನ್ಮೆಂಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಎನ್ವೈರನ್ಮೆಂಟ್ ಕ್ಲಾಸ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಅದನ್ನ ಎಲ್ಲರೂ ರಿವೈಸ್ ಮಾಡ್ಕೊಂಡು ಬರಬೇಕು. ಮುಂದಿನ ತರಗತಿಗಳಿಗೆ ನೀವು ಸಜ್ಜಾಗಬೇಕು ಈಗ ಎನ್ವೈರನ್ಮೆಂಟ್ಗೆ. ಸರಿನಾ ಎಲ್ಲರೂ? ಆಯ್ತಾ? ಪ್ಲೀಸ್ ಹಂಗೆ ನನ್ನ ಇನ್ನೊಂದು ಕ್ಲಾಸ್, ಇನ್ನೆರಡು ಕ್ಲಾಸ್ ಇದೆ ಕ್ಲೈಮೆಟಾಲಜಿನಲ್ಲಿ. ಇನ್ನೂ ಒಂದು ಕ್ಲಾಸ್ ಸೈಕ್ಲೋನ್ಸ್ ಕವರ್ ಆಗುತ್ತೆ ನಾಳೆ, ಒಂದು ಫುಲ್ ಕ್ಲಾಸ್ ಸೈಕ್ಲೋನ್ಸ್ ಬಗ್ಗೆ, ಆಯ್ತಾ. ಇದಾದ್ಮೇಲಿಂದ ಕೊಪ್ಪನ್ಸ್ ಕ್ಲಾಸಿಫಿಕೇಶನ್ ಹೇಳ್ಕೊಡ್ತೀನಿ. 2 ಕ್ಲಾಸ್ ಇದೆ ಈಗ, ನಾಳೆ ನಾಳಿದ್ದು. ಸೈಕ್ಲೋನ್ಸ್ ಮತ್ತು ಕೊಪ್ಪನ್ ಕ್ಲಾಸಿಫಿಕೇಶನ್ ಆದ್ಮೇಲೆ ನಾನು ಮತ್ತೆ ಎನ್ವೈರನ್ಮೆಂಟ್ ಶುರು ಮಾಡ್ತೀನಿ. ಸರಿನಾ? ಥಾರ್ನ್ವೇಟ್ ಹೇಳಲ್ಲ ಹೇಮಂತ್, ಥಾರ್ನ್ವೇಟ್ ಕ್ಲಾಸಿಫಿಕೇಶನ್ ನಮಗೆ ಬೇಕಾಗಿಲ್ಲ, ಯಾಕೆಂದ್ರೆ ಅದು ಆಪ್ಷನಲ್ ಜಾಗ್ರಫಿ ಅವರಿಗೆ. ಕೊಪ್ಪನ್ ಕ್ಲಾಸಿಫಿಕೇಶನ್ ಸಾಕು. ಆಮೇಲೆ ದಯವಿಟ್ಟು ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆ ಹೇಳಿ, ದಯವಿಟ್ಟು ಎಲ್ಲರೂ ನನ್ನ ಕೋರ್ಸ್ಗೆ ಸೇರ್ಲಿಕ್ಕೆ ಪ್ರೋತ್ಸಾಹ ಕೊಡಿ. ಎಲ್ಲರಿಗೂ ಸ್ಟೂಡೆಂಟ್ಸ್ಗಳಿಗೂ ಗೊತ್ತಿಲ್ಲ ನಮ್ಮ ಕೋರ್ಸ್ ಮಾಡ್ತಾ ಇದೀವಿ ಅಂತಾನೆ ಗೊತ್ತಿಲ್ಲ ಅಷ್ಟೊಂದು ಜನಕ್ಕೆ. ಎಲ್ಲಾ ಪರೀಕ್ಷೆಗಳಲ್ಲೂ ನಮ್ಮ ಪ್ರಶ್ನೆಗಳು ಬರುತ್ತೆ. ಗೊತ್ತಾಯ್ತಾ ಎಲ್ಲರಿಗೂ? ದಯವಿಟ್ಟು ಎಲ್ಲರೂ ನಿಮ್ಮ ಸ್ನೇಹಿತರಿಗೆ ನಾನು ಒಂದು ಲಿಂಕ್ ಕಳಿಸ್ತೀನಿ, ಅದನ್ನು ದಯವಿಟ್ಟು ಎಲ್ಲರಿಗೂ ಕಳಿಸಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು. Thank you friends, thank you.